ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿವಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಸದಸ್ಯತ್ವ ಅಭಿಯಾನ ಬುಕ್ ತುಂಬಲು ಮಾತ್ರ ಸೀಮಿತವಾಗದೆ ಪಕ್ಷದ ತತ್ವ ಸಿದ್ಧಾಂತ ಅರಿತವರಿಂದ ಮಾಡಿಸಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಲಹೆ. ಸೆಪ್ಟೆಂಬರ್ 1ರಿಂದ ಆರಂಭವಾಗಲಿರುವ ಬಿಜೆಪಿ ಸದಸ್ಯತ್ವ ಅಭಿಯಾನ. ಮುಂದುವರಿದ ಚಿಕ್ಕಪೈಲಗುರ್ಕಿ ರಾಜಕಾಲುವೆ ಸಮಸ್ಯೆ. ಕಾಲುವೆ ಮಾಡದಿದ್ದರೆ ರೈತರ ತೋಟಗಳಿಗೆ ನೀರು ನುಗ್ಗಿ ಬೆಳೆ ನಾಶ. ಕಾಲುವೆ ಮಾಡಿದರೆ ರೈತರ ಬೆಳೆಗಳು ನಾಶ. ರೈತರ ವಿರೋಧದ ನಡುವೆಯೂ ರಾಜಕಾಲುವೆ ತೆರವು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೆಜೆಟೆಡ್ ಪ್ರೊಬ್ಯಾಷನರ್ಸ್ ಪರೀಕ್ಷೆ ಯಶಸ್ವಿ. ಒಟ್ಟು 384 ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ. ಚಿಕ್ಕಬಳ್ಳಾಪುರದ 13 ಕೇಂದ್ರಗಳಲ್ಲಿ ಅಧಿಕಾರಿಗಳ ಕಣ್ಗಾವಲಿನಲ್ಲಿ ನಡೆದ ಪರೀಕ್ಷೆ. ಚಿಂತಾಮಣಿಯಲ್ಲಿ ಸರ್ಕಾರಿ ನೌಕರರ ಪ್ರತಿಭಟನೆ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವರ್ತನೆಗೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಸರ್ಕಾರಿ ನೌಕರರ ಆಕ್ರೋಶ. ಮಾಜಿ ಶಾಸಕರ ವಿರುದ್ಧ ಕ್ರಮಕ್ಕೆ ಆಗ್ರಹ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಟ್ಟು 16 ಮಂಡಲಗಳಲ್ಲಿ ಸದಸ್ಯತ್ವ ಅಭಿಯಾನ ನಡೆಯಲಿದ್ದು, ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಅಭಿಯಾನ ಯಶಸ್ವಿಗೊಳಿಸಬೇಕು. ಕೇವಲ ಬುಕ್ ತುಂಬಲು ಮಾತ್ರ ಸದಸ್ಯತ್ವ ಮಾಡದೆ ಪಕ್ಷದ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಅಭಿಯಾನ ನಡೆಸಬೇಕು. ಪಕ್ಷಕ್ಕೆ ಹೊರಗಿನಿಂದ ಬರುವವರಿದ್ದರೆ ಅವರನ್ನು ಆಹ್ವಾನಿಸಿ ಹಳಬರು ಮತ್ತು ಹೊಸಬರ ಸಮ್ಮಿಲನದಲ್ಲಿ ಪಕ್ಷ ಸಂಘಟನೆ ಮಾಡುವಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಲಹೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಗಾಂಧಿ ಕುಳಾಯಿ ರಸ್ತೆಯಲ್ಲಿರುವ ದೊಡ್ಡ ಗಣಪತಿ ದೇವಾಲಯದಲ್ಲಿ ಚಿಕ್ಕಬಳ್ಳಾಪುರ ಸಶಕ್ತ ಬಿಜೆಪಿ ವಿಕಸಿತ ಭಾರತ ಸದಸ್ಯತ್ವ ಅಭಿಯಾನದ ಜಿಲ್ಲಾ ಕಾರ್ಯಾಗಾರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಲಿಂಗಪ್ಪ ಸೇರಿದಂತೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಹಳೆ ನೀರು ಹೊಸ ನೀರು ಸೇರಿ ಸರೋವರ ಸಮುದ್ರವಾದಂತೆ ಪಕ್ಷದಲ್ಲಿಯೂ ಹೊಸಬರು ಮತ್ತು ಹಳೆಬರು ಸೇರಿದಂತೆ ಮಾತ್ರ ಪಕ್ಷ ಏಳಿಗೆ ಕಾಣಲು ಸಾಧ್ಯ ಎಂದು ಪ್ರತಿಪಾದಿಸಿದರು. ವಿಶ್ವದಲ್ಲಿಯೇ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದ್ದು ಪಕ್ಷ ಸಮಾಜಮುಖಿಯಾಗಿರಬೇಕು. ಸೇವೆ ಮೂಲಕ ಪಕ್ಷ ಸಂಘಟನೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಹೇಳಿದ್ದಾರೆ. ಬೇರೆ ಪಕ್ಷಗಳಂತೆ ಜಾತಿ ಆಧಾರಿತವಾಗಿ ವಿಭಜನೆ ಮಾಡುವ ಸಂಸ್ಕೃತಿ ನಮ್ಮ ಪಕ್ಷದಲ್ಲಿಲ್ಲ. ಬದಲಿಗೆ ರೈತರು, ಮಹಿಳೆಯರು, ಕಾರ್ಮಿಕರು ಮತ್ತು ಯುವಕರು ಎಂಬ 4 ಜಾತಿಗಳನ್ನು ವಿಂಗಡಿಸಿ ಅಭಿವೃದ್ಧಿಯೇ ಗುರಿಯಾಗಿಸಿಕೊಂಡು ವಿಕಸಿತ ಭಾರತದ ಗುರಿಯೊಂದಿಗೆ ಸದಸ್ಯತ್ವ ಅಭಿಯಾನ ನಡೆಸುವಂತೆ ಸಂಸದರು ಸಲಹೆ ನೀಡಿದರು. 2047ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಪೂರೈಸಲಿದ್ದು, ಶತಮಾನದ ಸಂಭ್ರಮಕ್ಕಾಗಿ ಭಾರತ ಮುಂದುವರಿದ ದೇಶಗಳ ಪಟ್ಟಿಯಲ್ಲಿ ಒಂದಾಗಬೇಕು ಎಂಬ ಉದ್ದೇಶದಿಂದ ಪಕ್ಷ ಸಂಘಟನೆ ಮಾಡಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೇರೆಲ್ಲ ಜಿಲ್ಲೆಗಳಿಗಿಂತ ಅತಿ ಹೆಚ್ಚು ಸದಸ್ಯರನ್ನಾಗಿ ನೋಂದಣಿ ಮಾಡುವ ಗುರಿ ಇದೆ. ತಾವು ಪ್ರತಿ ಮಂಡಲಕ್ಕೆ ಭೇಟಿ ನೀಡುವುದಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ನೋಂದಣಿಯಾಗಲು ಎಲ್ಲಾ ಪ್ರಯತ್ನ ಮಾಡಬೇಕಿದೆ. ಜೊತೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಈ ಕೆಲಸ ಮಾಡುತ್ತೇನೆ. ಚಿಂತಾಮಣಿ ಕ್ಷೇತ್ರದಲ್ಲಿ ಪಕ್ಷದ ಚಟುವಟಿಕೆ ಕಡಿಮೆಯಾಗಿದ್ದು, ಈ ಬಗ್ಗೆ ಚರ್ಚಿಸಬೇಕಿದೆ. ಸೆಪ್ಟೆಂಬರ್ 1ರಿಂದ 15ರವರೆಗೆ ಸಂಪೂರ್ಣವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡು 16 ಮಂಡಲಕ್ಕೆ ಭೇಟಿ ನೀಡುತ್ತೇನೆ ಎಂದರು. ಇನ್ನು ಕಾಂಗ್ರೆಸ್ನಲ್ಲಿ ಯಾರಾದರೂ ಬೆಳೆಯಲು ಪ್ರಯತ್ನಿಸಿದರೆ ಅವರಿಗೆ ಗೇಟ್ ಪಾಸ್ ನೀಡಲಾಗುತ್ತದೆ. ಆದರೆ ಬಿಜೆಪಿಯಲ್ಲಿ ಎಲ್ಲರಿಗೂ ಅವಕಾಶವಿದೆ. ಇಂತಹ ಪಕ್ಷವನ್ನ ಬೆಳೆಸಲು ಸದಸ್ಯರ ಸಂಖ್ಯೆ ಹೆಚ್ಚಾಗಬೇಕು. ಪ್ರತಿ ಬೂತ್ನಲ್ಲಿ ಕಳೆದ ಚುನಾವಣೆಯಲ್ಲಿ ಪಕ್ಷಕ್ಕೆ ಎಷ್ಟು ಮತಗಳು ಬಂದಿವೆಯೋ ಅಷ್ಟೇ ಸಂಖ್ಯೆಯ ಸದಸ್ಯರು ಬರುವಂತಾಗಬೇಕು. ಕಾರ್ಯಕರ್ತರ ಜೊತೆಗೆ ಚುನಾಯಿತ ಜನಪ್ರತಿನಿಧಿಗಳು ಕೆಲಸ ಮಾಡಿದರೆ ಪಕ್ಷ ಸಂಘಟಿತವಾಗುತ್ತದೆ ಎಂದು ಸಲಹೆ ನೀಡಿದರು. ಬಿಜೆಪಿ ಅತಿ ದೊಡ್ಡ ಹಾಗೂ ವಿಭಿನ್ನವಾದ ಪಕ್ಷ. ಮೊದಲಿಗೆ ರಾಜಕೀಯ ಆಂದೋಲನದಿಂದ ಆರಂಭವಾದ ಬಿಜೆಪಿ ಈಗ ಸಾಮಾಜಿಕ ಆಂದೋಲನವಾಗಿ ಬದಲಾಗಿದೆ. ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಜಾತಿಗಳನ್ನ ರೈತರು, ಮಹಿಳೆಯರು, ಯುವಜನರು, ಕಾರ್ಮಿಕರು ಎಂದು ವಿಂಗಡಣೆ ಮಾಡಿ ಹೆಸರಿಸಿದ್ದಾರೆ. ಈ ವರ್ಗದ ಜನರನ್ನ ಅಭಿವೃದ್ಧಿ ಮಾಡಬೇಕು ಎಂಬುದು ಪ್ರಧಾನಿಯವರ ಗುರಿ ಎಂದರು. ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ, ದೀನದಯಾಳ್ ಉಪಾಧ್ಯಾಯ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ಮೊದಲಾದ ನಾಯಕರು ಬಿಜೆಪಿಯ ಸಂಘಟನೆ ಹೆಚ್ಚಿಸಿದ್ದಾರೆ. ಕಳೆದ 3 ಲೋಕಸಭೆ ಚುನಾವಣೆಗಳಲ್ಲಿ ಬಿಜೆಪಿ ಉತ್ತಮ ಸ್ಥಾನ ಗಳಿಸಿದೆ. ಬಿಜೆಪಿ ಎಂದರೆ ಕಾರ್ಯಕರ್ತರ ಪಕ್ಷವೇ ಹೊರತು ಒಂದು ಮನೆತನದ ಪಕ್ಷವಲ್ಲ. ಕಡುಬಡ ಕುಟುಂಬದಲ್ಲಿ ಹುಟ್ಟಿದ ನರೇಂದ್ರ ಮೋದಿ ಪ್ರಧಾನಿಯಾಗಲು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಎಂದರು. ಕೇಂದ್ರದಲ್ಲಿ ಬಿಜೆಪಿ ಏನು ಮಾಡುತ್ತಿದೆ ಎಂದು ಕಾರ್ಯಕರ್ತರು ಅರಿಯಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಕುರಿತು
ಕುರಿತು ತಪ್ಪು ತಿಳುವಳಿಕೆ ಮೂಡಿಸುತ್ತಿದೆ. ಇದರಿಂದ ರಾಜಕೀಯವಾಗಿ ಹಿನ್ನಡೆಯಾಗುತ್ತಿದೆ. ಈ ಕುರಿತು ಕಾರ್ಯಕರ್ತರು ಎಚ್ಚೆತ್ತುಕೊಂಡು ಪರಿಶಿಷ್ಟ ವರ್ಗ ಪಂಗಡದ ಜನರಲ್ಲಿ ಅರಿವು ಮೂಡಿಸಬೇಕು. ರಾಜಕೀಯೇತರವಾಗಿರುವವರು ಅನ್ಯ ಪಕ್ಷಗಳಲ್ಲಿರುವವರನ್ನು ಕರೆತಂದು ಸೇರಿಸಬೇಕು. ಇದು ಸಮುದ್ರವಾದರೆ ಮಾತ್ರ ಪಕ್ಷ ಬೆಳೆಯಲು ಸಾಧ್ಯ. ಹಳಬರಿಗೆ ಉತ್ತಮ ಪ್ರಾತಿನಿಧ್ಯ ನೀಡಬೇಕು, ಅದೇ ರೀತಿ ಹೊಸಬರಿಗೂ ಪ್ರೇರಣೆ ನೀಡಬೇಕು ಎಂದರು. ಚಿಕ್ಕಬಳ್ಳಾಪುರ ಶಾಸಕ ನಗರಸಭಾ ಸದಸ್ಯರ ಬಗ್ಗೆ ನೀಡಿದ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಡಾಕ್ಟರ್ ಕೆ ಸುಧಾಕರ್, ಚುನಾಯಿತ ಪ್ರತಿನಿಧಿಗೆ ಅವರದ್ದೇ ಆದ ಕಾರ್ಯವ್ಯಾಪ್ತಿ ಇರುತ್ತದೆ. ಬಹಳ ವರ್ಷಗಳಿಂದ ನಗರಸಭೆ ಸದಸ್ಯರಾಗಿ ಕೆಲಸ ಮಾಡಿರುವವರ ಬಗ್ಗೆ ಗೌರವದಿಂದ ಮಾತನಾಡಬೇಕು. ಈ ರೀತಿ ನಗರಸಭಾ ಸದಸ್ಯರ ಬಗ್ಗೆ ಟೀಕೆ ಮಾಡುವುದು ಸರಿಯಲ್ಲ. ಇಲ್ಲವಾದರೆ ಅವರ ಪಕ್ಷದ ನಗರಸಭಾ ಸದಸ್ಯರೇ ಅವರ ವಿರುದ್ಧ ಹೋಗುತ್ತಾರೆ. ಈಗಲಾದರೂ ಶಾಸಕರು ತಿದ್ದಿಕೊಳ್ಳಬೇಕು. ಈಗಾಗಲೇ ಜನರು ಇವರ ನಡವಳಿಕೆ, ಮಾತು, ದರ್ಪದಿಂದ ಬೇಸತ್ತಿದ್ದಾರೆ. ಯಾವುದೇ ಕಷ್ಟಪಡದೆ ಹುದ್ದೆ ಸಿಕ್ಕಾಗ ಈ ರೀತಿಯಾಗುತ್ತದೆ ಎಂದರು. ಭೂ ಅಭಿವೃದ್ಧಿ ಬ್ಯಾಂಕ್ ರೈತರಿಗೆ ಸೇರಿದ್ದು, ರೈತರಿಗೆ ಆರ್ಥಿಕ ಸಹಕಾರ ನೀಡಲಾಗುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ದ್ರಾಕ್ಷಿ, ತರಕಾರಿ ಬೆಳೆ ಬೆಳೆಯಲು ನೆರವು ನೀಡಲಾಗುತ್ತಿದೆ. ಬಿಜೆಪಿ ಬೆಂಬಲಿತ ನಿರ್ದೇಶಕರು ಬ್ಯಾಂಕ್ಗೆ ನೇಮಕ ಆದಾಗಿನಿಂದಲೂ ರಾಜಕೀಯ ಬೆರೆಸಿಲ್ಲ. ಸಣ್ಣ ಭ್ರಷ್ಟಾಚಾರದ ಆಪಾದನೆ ಇಲ್ಲದೆ ಎಲ್ಲರೂ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ. ಪ್ರಸಾದ್ ಅವರ ನಾಯಕತ್ವದಲ್ಲಿ ಮುಂದೆಯೂ ಕೆಲಸಗಳು ಸಾಗಲಿವೆ ಎಂದರು. ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ನಾನು ಭಾವಿಸಿದ್ದೇನೆ. ಇದು ರಾಜಕೀಯವಾಗಿ ಪ್ರಾರಂಭವಾದಂತ ಆಂದೋಲನ ಈಗ ಅದು ಸಾಮಾಜಿಕ ಆಂದೋಲನವಾಗಿ ಪರಿವರ್ತನೆ ಆಗಿದೆ ನಮ್ಮ ಪಕ್ಷ. ಸೊ ಅದಕ್ಕೋಸ್ಕರ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಕರೀತೇವೆ. ರಾಜಕೀಯ ಆಂದೋಲನ ಪ್ರಾರಂಭವಾಗಿ ಅದು ಸಾಮಾಜಿಕ ಆಂದೋಲನ ಆಗಿದೆ. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಸೇವಾಗಿ ಸಂಘಟನೆ, ಸೇವೆ ಮೂಲಕನೇ ಸಂಘಟನೆಯನ್ನು ನಾವು ಮಾಡಬೇಕು. ಅದೇ ಸಂಘಟನೆ ಅಂತ ಹೇಳಿ ಯಾವ ರೀತಿ ಜಾತಿಗಳನ್ನ ವಿಂಗಡಿಸಿದ್ದಾರೆ. ರೈತರು ಒಂದು ಜಾತಿ ದೇಶದಲ್ಲಿ, ಮಹಿಳೆಯರು ಒಂದು, ಯುವಕರು ಒಂದು, ಕಾರ್ಮಿಕರು ಒಂದು ಅಲ್ವಾ? ಈ 4 ಸಮುದಾಯಗಳಿದೆ, ಈ 4 ಜಾತಿಗಳು, ಇವರನ್ನ ನಾವು ಅಭಿವೃದ್ಧಿ ಮಾಡಿಸಬೇಕು. ಅದೇ ನಮ್ಮ ಮುಂದೆ ಇರ್ತಕ್ಕಂಥ ಗುರಿ. ಇವತ್ತು ಎಲ್ಲ ಈ ಪಕ್ಷದ ಸಂಸ್ಥಾಪಕರನ್ನ ನಾವು ಸ್ಮರಣೆ ಮಾಡೋಣ. ನೋಂದಣಿ ಮಾಡೋದ್ರ ಮುಂಚೆ ಇವತ್ತು ಈ ಪಕ್ಷದ ಸಂಸ್ಥಾಪಕರು ನಿಮಗೆಲ್ಲ ಗೊತ್ತಿದೆ, ಮಾಜಿ ಪ್ರಧಾನಮಂತ್ರಿಗಳು, ಅಜಾತಶತ್ರುಗಳಾಗಿದ್ದಂತ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ನಾವು ನೆನೆಯಲೇಬೇಕಾಗ್ತದೆ. ಲಾಲಾ ಕೃಷ್ಣ ಅಡ್ವಾಣಿ ಅವರನ್ನ ನೆನೆಯಬೇಕಾಗ್ತದೆ. ಮುರಳಿ ಮನೋಹರ್ ಜೋಶಿರವರನ್ನ ನೆನೆಯಬೇಕಾಗ್ತದೆ. ಅದೇ ರೀತಿ ನಾವೆಲ್ಲ ಕೂಡ ಜನಸಂಘವನ್ನ ಕಟ್ಟಿದಂತ ಶ್ಯಾಮಾ ಪ್ರಕಾಶ್ ಮುಖರ್ಜಿ ಅವರು, ದೀನ್ ದಯಾಳ್ ಉಪಾಧ್ಯಾಯ ಅವರು, ಇವರಿಬ್ಬರು ಕೂಡ ಇವರ ಸೇವೆಯನ್ನ, ಬಲಿದಾನವನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರು ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿಗಳಾಗಿದ್ದಾರೆ ಅವರನ್ನು ಕೂಡ ಜೊತೆಗೆ ಇಟ್ಕೊಂಡು ಅವ್ರಿಗೂ ಸ್ವಲ್ಪ ಜವಾಬ್ದಾರಿಯಾಗಿ. ಇವತ್ತು ರಾಮಲಿಂಗಣ್ಣವರು ಇದ್ದಾರೆ, ಅವ್ರ ಬಾಗೇಪಲ್ಲಿ ಕ್ಷೇತ್ರ, ಅವರು ಸ್ವಲ್ಪ ಹೆಚ್ಚು ಮುತುವರ್ಜಿ ಅಲ್ಲ. ಇವತ್ತು ನಾನು ಚಿಕ್ಕಬಳ್ಳಾಪುರದಲ್ಲಿ ಇರ್ತೇನೆ, ನಾವು ಕೂಡ ನಾನು ಮಾಡೋದ್ರ ಜೊತೆಗೆ ಇವಾಗ ಇಡೀ ಲೋಕಸಭೆ 8 ಕ್ಷೇತ್ರ ಇರೋದ್ರಿಂದ 8 ಕ್ಷೇತ್ರಗಳಿಗೆ ಹೋಗುವಂಥದ್ದು ಮಾಡೋಣ. ಆದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೋಂದಣಿಯನ್ನು ಮಾಡಲಿಕ್ಕೆ ಏನೆಲ್ಲ ಪ್ರಾಕ್ಟಿಕಲಿ ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮಾಡೋಣ. ಯಾರು ಸಕ್ರಿಯವಾಗಿ ಅವರು ಕಾಯ ವಾಚ ಮನಸ್ಸ ಈ ಪಕ್ಷದ ಜೊತೆ ಅವರ ಆಲೋಚನೆಯಿಂದ ಕೂಡ ಜೋಡಿಸ್ಕೊಳ್ತಾರಲ್ಲ, ಅಂಥವ್ರ ಮೆಂಬರ್ ಆದರೆ ಮಾತ್ರ ಅದಕ್ಕೊಂದು ಅರ್ಥ ಇರುತ್ತೆ. ನನ್ನನ್ನು ಇಂಪ್ರೆಸ್ ಮಾಡೋದಕ್ಕೋ, ನಮ್ಮ ಮುಖಂಡರನ್ನ, ನಮ್ಮ ನಾಯಕರನ್ನು ಇಂಪ್ರೆಸ್ ಮಾಡೋದಕ್ಕೋ, ನಮ್ಮೂರಲ್ಲಿ ನಾನು ಮಾಡಿದ್ದೀನಪ್ಪ 100 ಜನ ಮೆಂಬರ್ಸ್ ಅಂತ ಹೇಳಿ ಅವ್ರ ನಂಬರ್ಗಳನ್ನ ಹಾಕಿ ಕೊಟ್ಬಿಟ್ರೆ ಅದೇನು ಅರ್ಥ ಇಲ್ಲ. ಆ ಊರಿಗೆ ಹೋದಾಗ ನಾವು ಮೀಟಿಂಗ್ ಮಾಡೋದು 5 ಜನ. ಮತ್ತು ಬಹಳಷ್ಟು ನಮ್ಮ ಪಕ್ಷದ ಬಗ್ಗೆ ವಿರೋಧ ಪಕ್ಷಗಳು, ಈಗಿರ್ತಕ್ಕಂಥ ಸರ್ಕಾರದಲ್ಲಿ ಇರ್ತಕ್ಕಂಥ ಪಕ್ಷ ಯಾವ ರೀತಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ನಿರಂತರವಾಗಿ.
ಅದರಲ್ಲಿ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಬಡವರು, ಹಿಂದುಳಿದ ವರ್ಗಗಳು ಯಾವ ರೀತಿ ಅವರು ತಪ್ಪು ಮಾತನ್ನ ಹೇಳ್ತಾ ಇದ್ದಾರೆ, ತಪ್ಪು ವಿಚಾರಗಳನ್ನು ಅವರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಬಹಳ ಹಿನ್ನಡೆ ಆಗಿದೆ, ರಾಜಕೀಯವಾಗಿ ಹಿನ್ನಡೆ ಆಗಿದೆ. ನಾವು ಅದಕ್ಕೆ ಎಚ್ಚೆತ್ತು ನಾವೇನ್ ಮಾಡ್ತಾ ಇದ್ದೀವಿ, ಆ ಒಂದು ಪ್ರತಿಯೊಂದು ವರ್ಗದ ಜನರನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಮಾತ್ರ ಪಕ್ಷ, ಒಂದು ರಾಜಕೀಯ ಪಕ್ಷ ಏಳಿಗೆ ಆಗಲಿಕ್ಕೆ ಸಾಧ್ಯ. ಇನ್ನು ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಮಾಜಿ ಶಾಸಕ ರಾಜಣ್ಣ, ಪ್ರಧಾನ ಕಾರ್ಯದರ್ಶಿ ಮುರಳೀಸ್ವಾಮಿ, ಮುರಳಿ, ಮಧುಸೂದನ್ ರೆಡ್ಡಿ, ಮರಳುಕುಂಟೆ ಕೃಷ್ಣಮೂರ್ತಿ, ಮಧು, ಸೂರ್ಯನಾರಾಯಣ ರೆಡ್ಡಿ, ಅರುಣ್ ಬಾಬು ಇನ್ನೂ ಹಲವರು ಹಾಜರಿದ್ರ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಒತ್ತುವರಿ ಎಂಬುದು ಸರ್ವಕಾಲಿಕವಾಗಿದೆ. ಅದು ರಾಜಕಾಲುವೆ ಇರಲಿ, ಕೆರೆ, ಕುಂಟೆ ಇರಲಿ, ಭೂಗಳ್ಳರ ಅಟ್ಟಹಾಸಕ್ಕೆ ಸಾಮಾನ್ಯರು ಪರದಾಡುವುದು ಹೊಸದೇನಲ್ಲ. ಆದರೆ ಇಲ್ಲೊಂದು ಒತ್ತುವರಿ ಎಂಬುದು ವಿಚಿತ್ರವಾಗಿದ್ದು, ನೂರಾರು ವರ್ಷಗಳ ಹಿಂದೆ ಮಾಡಿದ ಒತ್ತುವರಿ ಇದೀಗ ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಒಂದು ಕಡೆ ರೈತರಿಗೆ ನೀರು ನುಗ್ಗಿ ಸಮಸ್ಯೆ ಆದರೆ, ಮತ್ತೊಂದು ಕಡೆ ಕಾಲುವೆ ತೆರವು ಮಾಡುವ ನೆಪದಲ್ಲಿ ಬೆಳೆ ನಾಶದ ಶಾಪವಾಗಿ ಪರಿಣಮಿಸಿದೆ. ಹಾಗಾದರೆ ಅಲ್ಲಿ ಎದುರಾಗಿರುವ ಸಮಸ್ಯೆ ಏನು ಅನ್ನೋದನ್ನು ನೋಡೋಣ ಬನ್ನಿ. ವೀಕ್ಷಕರೇ, ಎಲ್ಲೊಮ್ಮೆ ನೋಡಿ, ಹೀಗೆ ಮಳೆಯಿಂದ ನೆಲ ಕಚ್ಚಿರೋ ಜೋಳ, ಹೂವು, ಸೌತೆಕಾಯಿ ಸೇರಿದಂತೆ ವಿವಿಧ ಬೆಳೆಗಳ ತೋಟಗಳು ಆಲೂಗಡ್ಡೆ ಕಣ್ಣು ಬಿಡುವ ಮೊದಲೇ ಸತ್ತು ಹೋಗಿ ರೈತರು ಗೋಳಾಡುವುದು ಕಾಣ್ತಿದೆಯಲ್ಲ. ಹಾಗೆಯೇ ಇಲ್ಲಿಯೂ ನೋಡಿ, ಹೂ ಬಿಡುವ ಹಂತದಲ್ಲಿರುವ ಗಿಡಗಳು, ತೆನೆ ಬಿಡಲು ಸಿದ್ಧವಾಗಿರುವ ಜೋಳ, ಆಲೂಗಡ್ಡೆ ಸೇರಿದಂತೆ ವಿವಿಧ ಬೆಳೆಗಳ ಮೇಲೆ ಜೆಸಿಬಿ ಹರಿಯುತ್ತಿರುವುದನ್ನು ನೋಡಿ. ಇದು ಉತ್ತರ ಪ್ರದೇಶದ ಯೋಗಿ ಜೆಸಿಬಿ ಎಂದು ಭಾವಿಸಬೇಡಿ. ನಮ್ಮದೇ ರಾಜ್ಯದ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಬೆಳೆಗಳ ಮೇಲೆ ಹರಿಯುತ್ತಿರುವ ಜೆಸಿಬಿ. ಹೀಗೆ ಹರಿಯೋದಕ್ಕೆ ಕಾರಣ ರಾಜಕಾಲುವೆ ಒತ್ತುವರಿ. ಆದರೆ ಇಲ್ಲಿ ವಿಶೇಷವೆಂದರೆ, ಇಲ್ಲಿದ್ದ ರಾಜಕಾಲುವೆಯನ್ನ ಒತ್ತುವರಿ ಮಾಡಿದವರು ಈಗಿರುವ ರೈತರಲ್ಲ. ಸುಮಾರು 100 ವರ್ಷಕ್ಕೂ ಹಿಂದೆಯೇ ಈ ರಾಜಕಾಲುವೆ ಕಣ್ಮರೆಯಾಗಿದೆಯಂತೆ. 2 ತಲೆಮಾರುಗಳಿಂದಲೂ ಇಲ್ಲಿ ರಾಜಕಾಲುವೆ ಇಲ್ಲ ಎನ್ನುವುದು ಬೆಳೆ ಕಳೆದುಕೊಳ್ಳುತ್ತಿರುವ ರೈತರ ಅಳಲಾಗಿದೆ. ಇನ್ನು ಇಲ್ಲಿ ರಾಜಕಾಲುವೆ ಇದ್ದರೂ ಅದನ್ನ ಮುಚ್ಚಿರುವ ಕಾರಣದಿಂದಲೇ ನೀರು ನಮ್ಮ ತೋಟಗಳಿಗೆ ನುಗ್ಗುತ್ತಿದೆ. ಹಾಗಾಗಿ ಕೂಡಲೇ ರಾಜಕಾಲುವೆ ತೆರವು ಮಾಡಿ ನಮ್ಮ ತೋಟಗಳನ್ನ ಕಾಪಾಡಿ ಎಂದು ನೀರು ನುಗ್ಗಿ ಬೆಳೆ ಕಳೆದುಕೊಳ್ಳುತ್ತಿರುವ ರೈತರು ಕಂಡ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದಾರೆ. ಅವರ ಮನವಿಯ ಮೇರೆಗೆ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಕಷ್ಟ ಕಂಡು ಮರುಗಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕೂಡಲೇ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸುವಂತೆ ಆದೇಶವನ್ನು ನೀಡಿದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ರಾಜಕಾಲುವೆ ಒತ್ತುವರಿ ತೆರವಿಗೆ ಮುಂದಾಗಿದ್ದಾರೆ. ಸರ್, ಇಲ್ಲಿ 2-3 ತಲೆಮಾಂತರದಿಂದ ಆ ಮೇಲ್ಗಡೆ ಹೊಸಕೆರೆ ಮತ್ತು ರೆಡ್ಡಳ್ಳಿ ಮಧ್ಯದಲ್ಲಿ, ರೆಡ್ಡಳ್ಳಿ ಕೆರೆ, ಅಮಾನ್ ರೆಡ್ಡಳ್ಳಿ ಕೆರೆ ಮಧ್ಯದಲ್ಲಿ ಒಂದು ನದಿ ಹರಿತಾ ಇರ್ತದೆ. ಸುಮಾರು ಒಂದು 200 ವರ್ಷದಿಂದ ಅಲ್ಲಿ ಹರಿತಾ ಇರೋ ಸಂದರ್ಭದಲ್ಲಿ ಒಬ್ಬರು ಜಮೀನು ಯಾರು ತೊಗೊಂಡ್ರು ಅಂತ ಹೇಳ್ಬಿಟ್ಟು ಈ ಕಡೆ ತೊಗೊಂಡು ಅವ್ರು ಸರ್ವೆ ಮಾಡಿದ್ಮೇಲೆ ನಮ್ಮ ಜಮೀನುಗಳ ಕಡೆ ರಾಜಕಾಲುವೆ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಕೊಂಡು ಮಳೆ ಬರುತ್ತೆ, ಅವ್ರು ಮುಚ್ಚಿದ ಮೇಲೆ ಮಳೆ ಬಂದಾಗ ಏನಾಗುತ್ತೆ, ಸ್ವಲ್ಪ ಬೆಳೆ ನಷ್ಟ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದ ತಹಸೀಲ್ದಾರ್ ಬಂದುಬಿಟ್ಟು ನಮ್ಗೆ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ, ಯಾವುದೇ ರೀತಿ ಏನು ಮಾಡಿದ್ರೆ ಇದ್ದಕ್ಕಿದ್ದ ಬೆಳೆ ಮೇಲೆ ಅವ್ರು ದೌರ್ಜನ್ಯ ಮಾಡಿ ಈ ಸರ್ಕಾರದಲ್ಲಿ ಹೊಸ ಕಾನೂನು 1 ವರ್ಷದಿಂದ ಹೊಸ ಸರ್ಕಾರ ಏನು ಬಂತು, ಹೊಸ
ಹೊಸ ಕಾನೂನು ತೊಗೊಂಬಂದು ದಬ್ಬಾಳಿಕೆ ಮಾಡಿ ಅಧಿಕಾರಿಗಳ ಮುಖಾಂತರ ರೈತರ ಮೇಲೆ ಒಂದು ಕಗ್ಗೆಲೆ ಮಾಡಿ ಈ ಒಂದು ದಿವಸ ಬೆಳೆ ಮೇಲೆ ಹೊಡ್ಕೊಂಡು ಹೋಗೋ ಲೆವೆಲ್ ಮಾಡಿದ್ದಾರೆ. ಎಲ್ಲ ರೈತರು ಇವತ್ತು ದಿವಸ ಈ ಅವ್ರವ್ರ ತೋಟಗಳಿರೋ ತೆಂಗಿನ ಮರಗಳಿಗೆ ನೇಣು ಹಾಕೊಳ್ಳೋ ಮಟ್ಟಕ್ಕೆ ಇವತ್ತು ಹೋಗಿದೆ. ಇದೆಲ್ಲ ಆಗಬೇಕಂತ ಸರ್ಕಾರ ನೇರವಣೆ ಇಷ್ಟೆಲ್ಲ ಏನು ಹೆಂಗೆ ನಾವು ಹೋಗ್ಬಿಟ್ಟು ಕೇಳ್ಕೊಂಡ್ವಿ, ಸ್ವಾಮಿ ನಮ್ಮ ಬೆಳೆ ಆದಮೇಲೆ ನೀವು ಅವಕಾಶ ಮಾಡೋಣ. ಇದುವರೆಗೂ 2-3 ತಲೆಮಾತ್ರ ನಾನಾಗಲಿ ನಮ್ಮ ಅಪ್ಪ ಆಗಲಿ ನಮ್ಮ ತಾತ ಆಗಲಿ ಯಾರೂ ಈ ಕಡೆ ಕಾಲು ಹೋಗಿರೋದು ನೋಡೇ ಇಲ್ಲ, ಈ ಕಡೆ ಬಂದಿಲ್ಲ ನಮಗೆ ಅಂತ ಹೇಳಿದ್ರು ಸಹಿತ ಅವ್ರು ಕೇಳ್ತಾ ಇಲ್ಲ. ಆದರೂ ಸಹಿತ ಅದು ಮುಂದಿನ ತಿಂಗಳಲ್ಲಿ ಬೇಕಾದ್ರೆ ಬೆಳೆ ಆಗೋದ್ಮೇಲೆ ಬೇಕಾದರೆ ಅವರು ಏನು ಮಾಡೋದಿದೆ ಅದು ಕಾನೂನು ರೀತಿ ಕ್ರಮ ಅದ್ರ ಬಗ್ಗೆ ಮಾತಾಡೋಣ. ಬೆಳೆ ಇದೆ ಆಲೂಗಡ್ಡೆ ಇವತ್ತು ನೋಡಿ ಇವತ್ತು ದಿವಸ ಅಲ್ಲಿಂದ ಹೊಡ್ಕೊಂಡು ಬರ್ತಾ ಇದ್ದಾರೆ, ಇಲ್ಲಿಗೆ ಬರೋದಷ್ಟು 8 ಲಕ್ಷ ಸುಮಾರು ಒಂದು 8 ಲಕ್ಷ ಅಷ್ಟು ನಷ್ಟ ಮಾಡಿದ್ದಾರೆ. 8 ಲಕ್ಷ ನಷ್ಟ ಮಾಡಿದ್ದಾರೆ. ಅದೆಲ್ಲ ಸಾಲ ತೊಗೊಂಬಂದು 3 ರೂಪಾಯಿ 5 ಬಡ್ಡಿ ತೊಗೊಂಬಂದು ಇವತ್ತು ದಿವಸ ಅವ್ರು ನೇಣು ಹಾಕೊಂಡು ಮಟ್ಟಕ್ಕೆ ಹೋಗಿದೆ. ಅಷ್ಟು ಒಂದು ಅನ್ಯಾಯ ಮಾಡಿ ಮುಂದೆ ನೀನು 1.5 ಕಿಲೋಮೀಟರ್ ಮಾಡೋ ಅಂತ ಒಂದು ಸ್ಥಿತಿ ಯೋಜನೆ ಮಾಡ್ಕೊಂಡಿದ್ದಾರೆ. ಯಾವುದೋ ಮಾತು ಕೇಳ್ತಾ ಇಲ್ಲ. ಪೊಲೀಸವ್ರು ಮಾತಾಡೋಕೆ ಹೋದ ದಬ್ಬಾಳಿಕೆ ಮಾಡಿ ನಮ್ಮನ್ನು ತಳ್ಳಿ ಅವರು JCBನ ಮುಂದೆ ಓಡಿಸೋ ಕೆಲಸ ಮಾಡಿ ಇಲ್ಲ ತಿಗಾಣೆ ಮಾಡ್ತಾ ಇದ್ದಾರೆ. ಇದುವರೆಗೆ ಸರ್ವೆ ಮಾಡಿಲ್ಲ, ನಮ್ಗೆ ಯಾವ್ದು ನೋಟಿಸ್ ಕೊಟ್ಟಿಲ್ಲ, ಯಾವುದೇ ರೀತಿ ಮಾಡಿದ್ರೆ ಮುಂದೆ ನುಗ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡೋದೇನೆಂದರೆ ನಮಗೆ ಈ ಒಂದು ಬೆಳೆನ ಆಗೋದ್ಮೇಲೆ ಬಂದು ಕಾನೂನು ರೀತಿ ಕ್ರಮ ತಗೊಳ್ಳಿ. ನಾವು ಎಷ್ಟೇ ರೀತಿ ಅವ್ರಿಗೆ ಸರ್ಕಾರಕ್ಕೆ ನಾವು ಮುಟ್ಸಿದ್ದೀವಿ, ಆದರೆ ನಮಗೆ ಗಮನ ಕೊಡಲಿಲ್ಲ. ಅವರು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಕೇಳಿದ್ರಲ್ಲ, 2-3 ತಲೆಮಾರುಗಳಿಂದ ಇಲ್ಲಿ ರಾಜಕಾಲುವೆ ಇಲ್ಲ ಎನ್ನುವುದು ಈ ರೈತರ ಆರೋಪ. ಇನ್ನು ರಾಜಕಾಲುವೆ ತೆರವು ಮಾಡಲು ಇಲ್ಲಿನ ರೈತರು ವಿರೋಧ ಮಾಡುತ್ತಿಲ್ಲ. ಬದಲಿಗೆ ಪ್ರಸ್ತುತ ಹಾಕಿರುವ ಬೆಳೆ ಮುಗಿದ ನಂತರ ತೆರವುಗೊಳಿಸುವಂತೆ ಅಧಿಕಾರಿಗಳ ಬಳಿ ಪರಿಪರಿಯಾಗಿ ಬೇಡಿಕೊಂಡ್ರು ಅವರು ಕೇಳುತ್ತಿಲ್ವಂತೆ. ಹೌದು, ಸಚಿವರ ಆದೇಶವಾದ ನಂತರ ಅನಿವಾರ್ಯವಾಗಿ ಪಾಲಿಸುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿರುತ್ತದೆ. ಹಾಗಾಗಿ ಅವರು ಆದೇಶ ಪಾಲಿಸುತ್ತಿದ್ದಾರೆ ನಿಜ. ಆದರೆ ಬೆಳೆ ಮುಗಿಯುವವರೆಗೂ ಕಾಯಬೇಕಿತ್ತು ಎಂಬುದು ರೈತರ ವಾದ. ಇನ್ನು ರಾಜಕಾಲುವೆ ತೆರವಿನ ಬಗ್ಗೆ ಅಧಿಕಾರಿಗಳು ಸರ್ವೆ ಮಾಡಿಲ್ಲ, ನೋಟಿಸ್ ನೀಡಿಲ್ಲ ಎಂಬುದು ರೈತರ ಮತ್ತೊಂದು ಆರೋಪವಾಗಿದ್ದು, ಬೆಳೆಗೆ ನಷ್ಟ ಪರಿಹಾರ ನೀಡುವಂತೆ ಕೋರಿದ್ದಾರೆ. ಇಷ್ಟು ದಿನ ರಾಜಕಾಲುವೆ ಜಾಗದಲ್ಲಿ ಬೆಳೆ ಬೆಳೆದುಕೊಂಡ ಕಾರಣಕ್ಕೆ ನೀವೇ ಸರ್ಕಾರಕ್ಕೆ ಪರಿಹಾರ ನೀಡಬೇಕು ಎಂದು ಅಧಿಕಾರಿಗಳು ಹೇಳಿದ್ದಾರಂತೆ. ಅದು ಏನೇ ಇರಲಿ, ನೂರಾರು ರೈತರ ಜಮೀನಿನಲ್ಲಿ ಬೆಳೆದಿರುವ ವಿವಿಧ ಬೆಳೆಗಳನ್ನ ನಾಶ ಮಾಡಿ ಕಾಲುವೆ ತೆಗೆಯುವ ಬದಲು ಬೆಳೆ ಮುಗಿದ ನಂತರ ಕಾಮಗಾರಿ ನಡೆಸಬೇಕು ಎಂಬುದು ರೈತರ ಆಗ್ರಹವಾಗಿದೆ. ನಾವು ಮೊದಲು ರೈತರ ಬಗ್ಗೆ ಒಂದು ಪದ್ಯ ಹೇಳ್ತೀನಿ ಸರ್. ಕಾರು ಕಾರುನ ಪೈರುಕು ನೀರು ಲೇಕ, ಪಟ್ಟಡನ್ನము బిడ్డకు పెట్టలేక, కూతురు పెండ్లి కొరకు కొండ్ల పొలము నమ్మే, కొడుకు చదువు చేయ పొలము నమ్మే, కూతురు పెండ్లి చేయ కొంప నమ్మే, పిట్టెడు అన్నము లేక రైతు వలసపోయను ರೈತೋ. ಈ ಥರ ರೈತರದ್ದು ಕಷ್ಟ ಐತೆ. ಅಂಥ ಇದರಲ್ಲಿ ಇವಾಗ ಏನಾಗೈತೆ ಅಂದರೆ ಈ ಕಡೆ ರಾಜಕಾಲುವೆ ಐತೆ ಅಂತೇಳಿ ಹೇಳ್ಬಿಟ್ಟು ಸರ್ಕಾರದವರು ಹೇಳವ್ರೆ. ಆದರೆ ಇದು ನಮ್ಮ ತಾತನು ಮುತ್ತಾತನ ಕಾಲದಿಂದನೂ ನಾವು ಯಾರೂ ಇದು ಕಾಲುವೆ ನೋಡಿಲ್ಲ ಸರ್. ಯಾರೂ ಇಲ್ಲ, ಕಾಲುವೆ ಮುಚ್ಚಿಲ್ಲ, ಒತ್ತುವರಿ ಮಾಡಿಲ್ಲ. ಅಲ್ಲಿ ಆ ಕಡೆ ಕಾಲುವೆ ಹೋಗ್ತಾ ಇತ್ತು. ಅದರಲ್ಲಿ ನಮ್ಮದು ಇವಾಗ ಮೇಲ್ಗಡೆ ಕೆಳಗಡೆ ನಮ್ಮದು ಜಮೀನು ಐತೆ. ಅಲ್ಲಿ ಯಾರು ಇವಾಗ ತೊಂದರೆ ಮಾಡೋರು ಮುಚ್ಚವರು, ಅದರಿಂದ ಮೇಲೇನೋ ಐತೆ ಕೆಳಗೇನೋ ಐತೆ. ನಮ್ಮದು ಒಂದು 10 ಗುಂಟೆ ಜಮೀನು ಐತೆ ಸರ್. ಅದರಲ್ಲಿ ನಮ್ಮದು ನೀರು ಹರಿತಾ ಇತ್ತು. ನಾವೇನು ಯಾವತ್ತೂ ತೊಂದರೆ ಮಾಡಿಲ್ಲ. ಇದು ಕಾಲುವೆ ಹಿಂಗೆ ಹೋಗ್ತಾ ಇತ್ತು. ನೀರು ಯಾಕೆ ನಾವು ಏನೇ ತಡೆ ಮಾಡಿದ್ರು ನಾವು ಪ್ರಕೃತಿನ ತಡೆ ಮಾಡೋಕ್ಕಾಗಲ್ಲ ಅಂತೇಳಿ ನಾವು ತಡೆ ಮಾಡೋಕ್ಕೆ ಹೋಗಿಲ್ಲ. ಇವೆಲ್ಲ ನಾವು ಬೆಳೆಗಳಿಕ್ತಾ ಇದ್ದೀವಿ. ಇವಾಗ ಏಕಾಏಕಿನ ಯಾರೋ ಅಲ್ಲಿ ಜಮೀನು ತಗೊಂಡ್ರು, ಅವರು ಏಕಾಏಕಿನ ಅವ್ರು ತಗೊಂಡು ಒಂದು 10-15 ವರ್ಷ ಆಯಿತು. ಆವಾಗಲಾದರೂ ಅವ್ರು ತಡೆ ಮಾಡಿದರೆ ನಾವೇನೋ ಪರಿಷ್ಕಾರ ಹುಡ್ಕೊಳ್ತಾ ಇದ್ವಿ. ಅವ್ರು ಸುಮ್ಮನೆ ಇದ್ದು ಇವಾಗ ಏಕಾಏಕೆ ಮುಚ್ಚಿಬಿಟ್ಟವ್ರೆ. ಮೊನ್ನೆ ಕೋಡು ಬಂದುಬಿಟ್ಟು ನೀರು ಹರಿದ್ಬಿಟ್ಟು ಎಲ್ಲ ಬೆಳೆ ದ್ರಾಕ್ಷಿ ದಾಳಿಂಬೆ ಈ ಕಡೆ ಎಲ್ಲ ಅಧ್ವಾನ ಹೋಗಾಯಿತು. ಆವಾಗ ಏನು ಮಾಡಿದ್ರು ನಮ್ಮ ಉಸ್ತುವಾರಿ ಮಿನಿಸ್ಟ್ರು, ನಮ್ಮ ಕೃಷಿ ಸಚಿವರು, ನಮ್ಮ ಸ್ಥಳೀಯ ಶಾಸಕರು ಪ್ರದೀಪ್ ಸರ್ ಅವರು ಎಲ್ಲ ಬಂದು ನೋಡಿಬಿಟ್ಟು ನೋಡಿ ಈ ಥರ ಅನ್ಯಾಯ ಆಗ್ತಾಯಿದೆ, ಇದು ಏನಿದ್ದು ರಾಜಕಾಲುವೆ ತೆಗೆದಾಕ್ರಿ ಅಂತೇಳಿ ಅವ್ರು ಹೇಳ್ಬಿಟ್ಟು ಹೋದರು. ಆಮೇಲೆ ನಮ್ಮ ಸಚಿವರು ಇವರು ನಮ್ಮ ಉಸ್ತುವಾರಿ ಸಚಿವರು ಒಂದು ಮಾತು ಹೇಳಿದ್ರೆ ಅಲ್ಲಿಗೂ, ನೋಡ್ರಪ್ಪ ಇಲ್ಲಿ ತಾತ್ಕಾಲಿಕವಾಗಿ ಏನಾಯ್ತು ತೆಗೀರಿ, ಇದು ಏನಾಯ್ತು ಇದು ನಕ್ಷೆ ಮಾಡಿ ರೈತರನ್ನ ನೀವು ಇದ್ರಿಗೆ ವಿಶ್ವಾಸಕ್ಕೆ ತಗೊಂಡು ಅದೇನಾಯ್ತು ಅದು ನಿಧಾನವಾಗಿ ಮಾಡಿರಿ. ಫಸ್ಟ್ ಇವ್ರನ್ನ ವಿಶ್ವಾಸಕ್ಕೆ ತಗೊಳ್ರಿ, ರೈತ ತಾತ್ಕಾಲಿಕವಾಗಿ ಅದೇನಾಯ್ತು ತೆರವುಗೊಳಿಸಿರಿ, ಆಮೇಲೆ ಇದು ಮಾಡಿರಿ ಅಂತ ಸನ್ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಹೇಳ್ಬಿಟ್ಟು ಹೋದರು. ಆದ್ರೂ ಯಾರು ಏನು ಮಾಡಿ ಅಲ್ಲಿ ತೆಗೆಸಲಿಲ್ಲ. ಇವಾಗ ಇಲ್ಲಿ ಬೆಳೆಗಳು ನಾಶ ಮಾಡಿ ಈ ಥರ ಮಾಡಿ ನಾಶ ಮಾಡ್ತಾರೆ ಸರ್. ಎಲ್ಲ ಬೆಳೆಗಳು ಸಾಲ ಮಾಡಿ ಎಲ್ಲ ರೈತರು ಪಾಪ ಈ ಥರ ಸಾಲ ಮಾಡಿ ಮೊನ್ನೆ ಮದುವೆ ಮಾಡಿದ್ದೆ ಸರ್. ಇವಾಗ ಆ ಹೂಗಳಿಲ್ಲ 5 ಲಕ್ಷ ಬರ್ತಾಯಿದೆ ಸರ್. ನೆನ್ನೆ ಅವ್ರು ಅಡ್ಡ ಹೋದ್ರೂ ಬಿಡಲಿಲ್ಲ ಸರ್. ಒಟ್ಟಿನಲ್ಲಿ ಸರ್ಕಾರಿ ದಾಖಲೆಗಳಲ್ಲಿ ರಾಜಕಾಲುವೆ ಇದ್ದು ಅದು ಕಳೆದ ಹಲವಾರು ವರ್ಷಗಳಿಂದ ಕಣ್ಮರೆಯಾಗಿದೆ. ಇದರಿಂದಾಗಿ ಮತ್ತೊಂದು ಭಾಗದ ರೈತರ ಬೆಳೆಗಳಿಗೆ ನೀರು ನುಗ್ಗಿ ಸಮಸ್ಯೆ ಎದುರಾಗಿದ್ದು, ಹಾಗೆ ನಷ್ಟವಾದ ರೈತರು ದೂರು ನೀಡಿ ಇದೀಗ ರಾಜಕಾಲುವೆ ತೆರವಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ.
ಆದರೆ ಈ ತೆರವು ಎಂಬುದು ಕೇವಲ ರೈತರ ತೋಟಗಳಿಗೆ ಮಾತ್ರ ಸೀಮಿತವಾಗದೆ ನಗರ ವ್ಯಾಪ್ತಿಯಲ್ಲಿ ಆಗಿರುವ ಒತ್ತುವರಿ ತೆರವು ನಡೆದರೆ ಉತ್ತಮ ಎಂಬುದು ಪ್ರಜ್ಞಾವಂತರ ಆಗ್ರಹವಾಗಿದೆ. ಆದರೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸಿ ಒತ್ತುವರಿ ತೆರವು ಮಾಡಲು ಮುಂದಾಗಲಿದ್ದಾರಾ? ಇಲ್ಲವೇ ರೈತರ ತೋಟ ನಾಶ ಮಾಡಲು ಮಾತ್ರ ಇವರ ಒತ್ತುವರಿ ತೆರವು ಸೀಮಿತವಾಗಲಿದೆಯಾ ಎಂಬುದನ್ನು ಕಾದು ನೋಡಬೇಕಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕು ಕೇಂದ್ರ ಸ್ಥಾನದಲ್ಲಿ ಒಟ್ಟು 13 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದು ನಡೆದ 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ಸ್ ಗ್ರೂಪ್ ಎ ಮತ್ತು ಬಿ ವೃಂದದ ಒಟ್ಟು 384 ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ ಬಹುತೇಕ ಸುವ್ಯವಸ್ಥಿತವಾಗಿ ನಡೆಯಿತು. ಇಂದು ಚಿಕ್ಕಬಳ್ಳಾಪುರ ನಗರದ ಪ್ರಥಮ ದರ್ಜೆ ಕಾಲೇಜು ಸೇರಿದಂತೆ ಒಟ್ಟು 13 ಕೇಂದ್ರಗಳಲ್ಲಿ ಗೆಜೆಟೆಡ್ ಪ್ರೊಬೇಷನರ್ಸ್ ಗ್ರೂಪ್ ಎ ಮತ್ತು ಬಿ ವೃಂದದ ಹುದ್ದೆಗಳ ನೇಮಕಾತಿ ಪರೀಕ್ಷೆ ನಡೆಯಿತು. ಒಟ್ಟು 6056 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದು, ಪರೀಕ್ಷೆ ನಡೆದ ಕೊಠಡಿಗಳಲ್ಲಿ ಬೆಳಕು, ಕುಡಿಯುವ ನೀರು, ಕೊಠಡಿಗಳ ಸ್ವಚ್ಛತೆ, ಗಾಳಿಯ ವ್ಯವಸ್ಥೆ, ಶೌಚಾಲಯ, ಸುಸ್ಥಿತಿಯಲ್ಲಿರುವ ಗಡಿಯಾರ ಸೇರಿದಂತೆ ಮೂಲಸೌಕರ್ಯಗಳ ವ್ಯವಸ್ಥೆ ಮಾಡಲಾಗಿತ್ತು. ಕೆಪಿಎಸ್ಸಿ ಪರೀಕ್ಷೆ ನಡೆದ ಕೇಂದ್ರಗಳಿಗೆ ಸಿಸಿ ಕ್ಯಾಮೆರಾ, ವಿದ್ಯುತ್ ಸಂಪರ್ಕ, ಡೆಸ್ಕ್ಗಳು ಸುಸ್ಥಿತಿಯಲ್ಲಿರುವಂತೆ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿತ್ತು. ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಪರೀಕ್ಷಾ ಕೇಂದ್ರ ಸುತ್ತಮುತ್ತಲಿನ 200 ಮೀಟರ್ ವ್ಯಾಪ್ತಿಯ ಪ್ರದೇಶವನ್ನು ಸಾರ್ವಜನಿಕ ನಿಷೇಧಿತ ಪ್ರದೇಶ ಎಂದು ಘೋಷಿಸಿ ಪರೀಕ್ಷಾ ಕೇಂದ್ರ ಸುತ್ತಮುತ್ತಲಿನ ಜೆರಾಕ್ಸ್ ಅಂಗಡಿಗಳನ್ನು ಮುಚ್ಚಲು ಆದೇಶ ನೀಡಲಾಗಿತ್ತು. ಅಭ್ಯರ್ಥಿಗಳ ಗುರುತು ಪತ್ತೆ ಹಚ್ಚಲು ಸಾಧ್ಯವಾಗದ ರೀತಿಯಲ್ಲಿ ವಸ್ತ್ರ ಧರಿಸಿ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳನ್ನು ಫ್ರಿಸ್ಕಿಂಗ್ ಮಾಡಿಸಲು ಆದೇಶಿಸಲಾಗಿದ್ದು, ಹಿಜಾಬ್ ಸೇರಿದಂತೆ ಇತರೆ ವಸ್ತ್ರ ಧರಿಸಿ ಬಂದ ಪರೀಕ್ಷಾರ್ಥಿಗಳ ಪರಿಶೀಲನೆ ನಡೆಸಲಾಯಿತು. ಅಲ್ಲದೆ ಪರೀಕ್ಷಾ ಕೊಠಡಿಯೊಳಗೆ ಮೊಬೈಲ್ ಕೊಂಡೊಯ್ಯದಂತೆ ಕ್ರಮ ವಹಿಸಲಾಗಿತ್ತು. ಇನ್ನು ವಸ್ತ್ರ ಸಂಹಿತೆ ವಿಚಾರದಲ್ಲಿ ಅಧಿಕಾರಿಗಳ ಕ್ರಮದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಟೀಕೆ ವ್ಯಕ್ತವಾಗುತ್ತಿದೆ. ಕಿವಿಯೋಲೆ, ಉಂಗುರ ಸೇರಿದಂತೆ ಯಾವುದೇ ಆಭರಣ ಧರಿಸಿ ಪರೀಕ್ಷೆ ಬರೆಯಲು ಅನುಮತಿ ಇಲ್ಲ ಎಂದು ಹೇಳಿರುವ ಸರ್ಕಾರ ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯಲು ಹೇಗೆ ಅನುಮತಿ ನೀಡಿದೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದು, ಇದಕ್ಕೆ ಉತ್ತರಿಸುವಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಇಂದು ಬೆಳಗ್ಗೆ ಎಂಜಿ ರಸ್ತೆಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಪರೀಕ್ಷೆಗೆ ಪರೀಕ್ಷಾರ್ಥಿಗಳು ಹಾಜರಾಗಿದ್ದು, ಈ ವೇಳೆ ತಾಳಿ ಮತ್ತು ಕಾಲುಂಗುರ ಹೊರತುಪಡಿಸಿ ಇತರೆ ಯಾವುದೇ ಆಭರಣ ಧರಿಸಬಾರದೆಂದು ಸರ್ಕಾರ ಲಿಖಿತ ನಿಯಮ ವಿಧಿಸಿದೆ. ಆದರೆ ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯಲು ಹೇಗೆ ಅನುಮತಿ ನೀಡಲಾಗಿದೆ ಎಂಬ ಪ್ರಶ್ನೆಗೆ ಮಾತ್ರ ಯಾವುದೇ ಅಧಿಕಾರಿ ಪ್ರತಿಕ್ರಿಯೆ ನೀಡದೆ ಜಾರಿಕೊಂಡಿದ್ದು ವಿಶೇಷವಾಗಿದೆ. ಕಾಲೇಜಿನ ಪ್ರಾಂಶುಪಾಲರು, ಪರೀಕ್ಷಾ ಮುಖ್ಯಸ್ಥರು, ಅಪರ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರ. ಆದರೆ ಹಿಜಾಬ್ ಧರಿಸಿದ ಬಗ್ಗೆ ಮಾತ್ರ ಯಾವೊಬ್ಬರು ಪ್ರತಿಕ್ರಿಯೆ ನೀಡದೆ ಜಾರಿಕೊಂಡ್ರ. ಇದರಿಂದ ಅಧಿಕಾರಿಗಳು ತಾರತಮ್ಯ ನೀತಿ ಅನುಸರಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದವು. ಗೆಸ್ಟೆಡ್ ಪ್ರೊಫೆಷನರ್ಸ್ ವೃಂದದ ಗ್ರೂಪ್ ಎ ಮತ್ತು ಬಿ ವೃಂದದ ನೇಮಕಾತಿ ಪೂರ್ವಭಾವಿ ಪರೀಕ್ಷೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಟ್ಟು 480 ಅಭ್ಯರ್ಥಿಗಳಿಗೆ ಒಂದು ನೋಂದಣಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಒಂದು ಕೊಠಡಿಗೆ 24 ಅಭ್ಯರ್ಥಿಗಳಂತೆ ಒಟ್ಟು 20 ಕೊಠಡಿಗಳಲ್ಲಿ ನಾವು ಅವ್ರಿಗೆ ಆಸನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಎಲ್ಲರಿಗೂ ಸಹ ಸಫಿಷಿಯೆಂಟಾಗಿ ಆಸನ ವ್ಯವಸ್ಥೆ, ಗಾಳಿ, ಬೆಳಕು, ಕುಡಿಯುವ ನೀರು, ಶೌಚಾಲಯ ಎಲ್ಲವೂ ಸಹ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಇದು 2 ಪತ್ರಿಕೆಗಳು ಈ ದಿನ ಪರೀಕ್ಷೆ ನಡೀತಾ ಇರುವಂಥದ್ದು. ಪತ್ರಿಕೆ 1 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ, ಪತ್ರಿಕೆ 2 ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಇಲ್ಲಿ 2 ರೌಂಡ್ಸಲ್ಲಿ ಪ್ರಿಸ್ಕಿಂಗ್ ಇರುತ್ತೆ. ಕಂಪ್ಲೀಟಾಗಿ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ ಆಗಲಿ, ಒಂದು ವಾಚ್ ಆಗಲಿ ಯಾವುದೂ ಕೂಡ ಅಭ್ಯರ್ಥಿಗಳು ಧರಿಸಿ ಬರುವಂತಿಲ್ಲ. ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಆಫ್ ಶರ್ಟ್ಸ್, ಈಗ ಅವರಿಗೆ ಇನ್ಸ್ಟ್ರಕ್ಷನನ್ನು ಕಂಪ್ಲೀಟಾಗಿ ಅವರ ಅಡ್ಮಿಷನ್ ಟಿಕೆಟಲ್ಲೇ ಕೊಟ್ಟಿದ್ದಾರೆ. ಆಫ್ ಶರ್ಟ್ ಧರಿಸಿ ಬರಬೇಕು. ಮತ್ತು ಯಾವುದು ಬ್ಲೂಟೂತು, ಇಯರ್ಫೋನ್ ಇಂಥದ್ದು ಯಾವುದು ಸಹ ಧರಿಸಿ ಬರೋ ರೀತಿಯಲ್ಲಿ ಇಲ್ಲ. ಸೊ ಅಡ್ಮಿಷನ್ ಟಿಕೆಟು ಮತ್ತು ಒಂದು ಯಾವುದಾದ್ರೂ ಒಂದು ID ಪ್ರೂಫು ಇಷ್ಟು ಮಾತ್ರ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನಲ್ಲಿ ಅವರು ಉತ್ತರಗಳನ್ನು ಶೇಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಏನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಡ್ಮಿಷನ್ ಟಿಕೆಟಲ್ಲೇ ಕಂಪ್ಲೀಟ್ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಇದೆ. ಅದರ ಪ್ರಕಾರವಾಗಿ ಅಭ್ಯರ್ಥಿಗಳು ಇವತ್ತು ಹಾಜರಾಗಿದ್ದಾರೆ. ಪರೀಕ್ಷೆ ನಡೀತಾ ಇದೆ. ಯಾವುದೇ ಗೊಂದಲಗಳಿಗೆ ಅವಕಾಶ ಇಲ್ಲ. ಸುಸೂತ್ರವಾಗಿ ನಡೀತಾ ಇದೆ. ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ಮತ್ತು ಎಲ್ಲ ನಮ್ಮ ಸಂವೀಕ್ಷಕರು ಒಂದು ಕರ್ತವ್ಯಕ್ಕೆ ಸೂಕ್ತವಾದಂಥ ಸಮಯದಲ್ಲಿ ಹಾಜರಾಗಿದ್ದಾರೆ. ಯಾವುದೇ ತೊಂದರೆಗಳಿಲ್ಲದೆ ಪರೀಕ್ಷೆ ಸುಸೂತ್ರವಾಗಿ ನಡೀತಾ ಇದೆ. ಸರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರ. ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ
ಗೆಜೆಟೆಡ್ ಪ್ರೊಬೆಷನರಿ ವೃಂದ ಎ ಮತ್ತು ಬಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೀತಾ ಇದೆ. ಇಲ್ಲಿ ಎಲ್ಲವೂ ಕೂಡ ಕರ್ನಾಟಕ ಲೋಕಸೇವಾ ಆಯೋಗ ನಿಗದಿ ಮಾಡಿರ್ತಕ್ಕಂಥ ನಿಯಮಾವಳಿಗಳ ಪ್ರಕಾರವಾಗೇ ನಡೆಯುತ್ತೆ. ಆ ನಿಯಮಾವಳಿಗೆ ಬದ್ಧವಾಗಿ ಇವತ್ತು ಸುಮಾರು 480 ಕ್ಯಾಂಡಿಡೇಟ್ಸು ನಮ್ಮ ಒಂದು ಕಾಲೇಜ್ಗೆ ಅಲಾಟ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಎಕ್ಸಾಮ್ ಬರೀತಾ ಇದ್ದಾರೆ. ಬೆಳಗ್ಗೆ 9:50 ಒಳಗಾಗಿ ವಿದ್ಯಾರ್ಥಿಗಳು ಕೊಠಡಿಯ ಒಳಗಡೆ ಇರಬೇಕು ಅಂತಕ್ಕಂಥ ಒಂದು ನಿಯಮ ಆಯೋಗ ನಿಗದಿ ಮಾಡಿದೆ. ಆ ನಿಯಮವನ್ನು, ಆ ಒಂದು ಕಾನೂನನ್ನು ನಾವು ಪಾಲಿಸ್ತಾ ಇದ್ದೀವಿ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರಿ ನೌಕರರನ್ನ ವೈಯಕ್ತಿಕವಾಗಿ ನಿಂದಿಸಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ಸರ್ಕಾರಿ ನೌಕರರು ಇಂದು ಪ್ರತಿಭಟನೆ ನಡೆಸಿದ್ರ. ಚಿಂತಾಮಣಿ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ಸಾವಿರಾರು ಸರ್ಕಾರಿ ನೌಕರರು ಸೇರಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೌನ ಮೆರವಣಿಗೆ ತೆರಳಿ ಕೆಲಕಾಲ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿದ್ರ. ಸರ್ಕಾರಿ ನೌಕರರನ್ನ ವೈಯಕ್ತಿಕವಾಗಿ ನಿಂದಿಸಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ಸರ್ಕಾರಿ ನೌಕರರು ಇಂದು ಪ್ರತಿಭಟನೆ ನಡೆಸಿದ್ರ. ಕೆಲಕಾಲ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ ಸರ್ಕಾರಿ ನೌಕರರು ನಂತರ ತಹಸೀಲ್ದಾರ್ ಅವರನ್ನ ವೈಯಕ್ತಿಕವಾಗಿ ನಿಂದಿಸಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ಕ್ರಮ ಜರುಗಿಸುವಂತೆ ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಿದ್ರ. ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮುನಿರೆಡ್ಡಿ ಮಾತನಾಡಿ, ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರ ಕುರಿತು ಏಕವಚನದಲ್ಲಿ ಅವಾಚ್ಯ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿದ್ದಾರೆ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ಕ್ರಮ ಜರುಗಿಸಬೇಕು. ಸರ್ಕಾರಿ ನೌಕರರು ಮಾಜಿ ಶಾಸಕರ ಗುಲಾಮರಲ್ಲ, ಸರ್ಕಾರದ ಆದೇಶ ಪಾಲಿಸುವ ಸರ್ಕಾರಿ ಸೇವಕರು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರ. ಇಡೀ ತಾಲೂಕಿನ ಪ್ರಥಮ ಪ್ರಜೆ ತಹಶೀಲ್ದಾರ್ ಅವರಾಗಿರೋದ್ರಿಂದ, ತಾಲೂಕಿನ ದಂಡಾಧಿಕಾರಿಗಳಾಗಿರೋದ್ರಿಂದ ಅವರಿಗೆ ತನ್ನದೇ ಆದಂತಹ ಸ್ಥಾನ ಇರತಕ್ಕಂಥದ್ದು ತಾಲೂಕಿನಲ್ಲಿ. ಅಂತ ವ್ಯಕ್ತಿಯನ್ನ ನಿಂದನೆ, ವೈಯಕ್ತಿಕ ನಿಂದನೆ ಮಾಡ್ತಕ್ಕಂಥದ್ದು ಯಾವ ಕಾನೂನಲ್ಲೂ ಸಹ ಯಾರಿಗೂ ಸಹ ಹಕ್ಕಿಲ್ಲ. ಸರ್ಕಾರಿ ನೌಕರರು ಅಂದ ತಕ್ಷಣಕ್ಕೆ ಸಾರ್ವಜನಿಕರ ಸೇವಕರೇ ವಿನಃ ಗುಲಾಮರಲ್ಲ ಅಂತಕ್ಕಂಥದ್ದನ್ನ ನಿಮ್ಮ ಮೂಲಕ ನಾನು ಹೇಳಿಕೆ ಬೇಕು. ಈ ಹಿಂದೆ ಜಿಲ್ಲಾಧಿಕಾರಿಗಳನ್ನ ಏಕವಚನದಲ್ಲಿ ನಿಂದಿಸಿದ್ದ ಮಾಜಿ ಶಾಸಕರು ಸರ್ಕಾರಿ ನೌಕರರನ್ನ ನಿಂದಿಸುವುದು ಖಂಡನೀಯ. ನೌಕರರು ತಮ್ಮ ಕರ್ತವ್ಯದಲ್ಲಿ ಲೋಪ ಮಾಡಿದ್ರೆ ಕಾನೂನು ಕ್ರಮ ಜರುಗಿಸಲಿ. ಸರ್ಕಾರಿ ನೌಕರರನ್ನ ವೈಯಕ್ತಿಕವಾಗಿ ನಿಂದಿಸಿದ್ರೆ ರಾಜ್ಯದಾದ್ಯಂತ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರ. ನಗರಸಭೆ ಪೌರಾಯುಕ್ತ ಚಲಪತಿ, ತಾಲೂಕು ಪಂಚಾಯಿತಿ ಇಒ ಆನಂದ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಅಶೋಕ್, ಸರ್ಕಾರಿ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷ ಪ್ರಕಾಶ್ ರೆಡ್ಡಿ, ಶಿಕ್ಷಕರಾದ ಗಂಗಲಪ್ಪ, ಚಲಪತಿ, ರವಣಪ್ಪ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ರ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಮಕ್ಕಳ ಪ್ರತಿಭೆ ಗುರುತಿಸಿ ಹೊರತರಲು ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಪ್ರತಿಭೆಗಳು ಕಾರಂಜಿಯಂತಾಗಬೇಕು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜು ಹೇಳಿದರು. ನಂಜನಗೂಡು ತಾಲೂಕಿನ ಹೆಗ್ಗಡಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹೆಗ್ಗಡಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜು, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸಬೇಕೆಂದು ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಮಕ್ಕಳಿಗೆ ಅಗತ್ಯವಾದ ತಯಾರಿಯನ್ನು ಸರ್ಕಾರ ಮಾಡುತ್ತಿದೆ. ಮಕ್ಕಳು ಅಗಾಧವಾದ ಪ್ರತಿಭೆಗಳನ್ನು ತಮ್ಮ ಒಡಲಿನಲ್ಲಿಟ್ಟುಕೊಂಡಿದ್ದಾರೆ. ಅವುಗಳನ್ನು ಹೊರಗೆ ತರಲಿಕ್ಕೆ ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆಯಾಗಿದೆ ಎಂದರು. ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಹೊರಗೆ ತರಲಿಕ್ಕೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಪ್ರತಿಭೆಯನ್ನು ಆರಂಭದಿಂದಲೇ ಗುರುತಿಸುವುದರಿಂದ ಅವರನ್ನು ಉತ್ತಮ ಕಲಾವಿದರನ್ನಾಗಿ ರೂಪಿಸಲು ಸಾಧ್ಯವಾಗುತ್ತದೆ. ಶಿಕ್ಷಕರು ಮಕ್ಕಳಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಎಂದರು. ಮತ್ತೆ ಈ ಕಾರ್ಯಕ್ರಮ ಪ್ರತಿಯೊಬ್ಬರು ಪ್ರತಿಭಾ ಕಾರಂಜಿ ಮಕ್ಕಳೆಲ್ಲ ಪ್ರತಿಭೆ ತೋರಿಸಬೇಕು. ಮತ್ತೆ ಈ ಪ್ರತಿಭೆಯನ್ನು ಎಲ್ಲ ತೋರಿಸ್ಕೋಬೇಕಂದ್ರೆ ಎಲ್ಲ ಮಕ್ಕಳು ಆಲ್ರೆಡಿ ರೆಡಿಯಾಗಿ ಸುಮಾರು ಬೆಳಿಗ್ಗೆ ಕಾಯ್ಕೊಳ್ಬೇಕು, ಎಲ್ಲ ಸಮೂಹ ಎಲ್ಲ ಹಾಕೊಂಡಿದ್ದಾರೆ. ಅವ್ರ ಪ್ರತಿಭೆಯನ್ನು ಇದು ಮಾಡಬೇಕು. ಮತ್ತೆ ಶಿಕ್ಷಣದಲ್ಲಿ ಎಲ್ಲ ಸ್ಪೋರ್ಟ್ಸಲ್ಲೂ ಸಹ ಮತ್ತೆ ಅವ್ರ ಆಟ ಓಡೋದ್ರಲ್ಲಿ ಇದು ಮಾಡ್ಕೊಂಡು ಗ್ರಾಮ ಇಲ್ಲಿ ನಾನು ಹೆಗ್ಗಳ್ಳಿ ಶಾಲೆಯಿಂದ ತಾಲೂಕು ಮಟ್ಟಕ್ಕೆ ಹೋಗಿ, ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂಥ ಪ್ರತಿಭೆಗಳಿದೆ. ನಮ್ಮ ಪ್ರತಿಯೊಂದು ಶಾಲೆ ಹಳ್ಳಿ ಮಕ್ಕಳು ಎಲ್ಲ ಬಂದು ಯಾಕಂದ್ರೆ ಕಮ್ಮಿ ಇಲ್ಲ, ಎಲ್ಲ ಇದು ರಂಗದಲ್ಲಿದ್ದಾರೆ. ಈಗ ತಾನೇ ನಮ್ಮ ಕೆಂಬಳಿ ಶಾಲೆ ಹುಡುಗಿ ಒಂದು ಆಡಳಿತ ಎಷ್ಟು ಧ್ವನಿ, ಎಷ್ಟು ಸಂಯೋಜನೆ ಇತ್ತು ಅಂತ ಆ ರಾಗಕ್ಕೆ ಅದೇ ಹುಡುಗಿನೇ ಬೇರೆ ಟಿವಿ ಕಾರ್ಯಕ್ರಮಕ್ಕೆ ಹಾಕೋದ್ರೆ ಮ್ಯೂಸಿಕಲ್ ಎಂಥ ಪ್ರತಿಭೆಯನ್ನು ಮಾಡ್ತಾ ಅಂತ ನಮ್ಗೆ ಹೇಳ್ತಾ ಇರ್ತೀವಿ. ಮತ್ತೆ ಎಲ್ಲ ಪ್ರತಿಭೆ ತೋರ್ಸೋಕೆ ಎಲ್ಲ ಎಸ್ ರೆಡಿಯಾಗಿ ಇಟ್ಕೊಂಡಿದ್ದಾರೆ.
ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಈ ಕಾರ್ಯಕ್ರಮ ಇದೇ ಮಟ್ಟಕ್ಕೆ ವರ್ಷ ನಡೆದು ಯಶಸ್ವಿಯಾಗಿ ಕಳಿಸಲಿ ಅಂತ ಮತ್ತೆ ನಮ್ಮ ಈ ಪ್ರತಿಭಾ ಕಾರಂಜಿಯನ್ನು ನಮ್ಮ ಪರಮೇಶ್ವರ್ ಸರ್ ಅವರು ತುಂಬ ನಡೆಸ್ಕೊಟ್ರು. ನಮ್ಮ ಹತ್ತನೇ ಶಾಲೆಗಳು ಕೂಡ 3-4 ಶಾಲೆ ನಡೆಸ್ಕೊಟ್ಟಿದ್ದಾರೆ. ಅವರೆಲ್ಲ ಇಂಟ್ರೆಸ್ಟ್ ಆಗಿಬಿಡ್ತಾರೆ ಇದು ಮಾಡಿ. ಅದೇ ರೀತಿ ಮುಂದೆ ಯಾರು ಬಂದಿರೋಂಥ ಚೇತನ್ ಶರ್ಮಾ ಸರ್ ಅವರು ನಮ್ಮ ಹೆಗ್ಗಳಿ ಶಾಲೆಯಲ್ಲಿ ಇದೇ ಥರ ಪ್ರತಿ ವರ್ಷ ನಡೆಸ್ಕೊಂಡು ಯಶಸ್ವಿ ಕಾರ್ಯಕ್ರಮ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ನಮ್ಮ ಮಾತಾಡೋ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ಕಾರ್ಯಕ್ರಮಕ್ಕೆ ನಗಾರಿ ಮೂಲಕ ಪೂರ್ಣಕುಂಭದೊಂದಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಪ್ರತಿಭಾ ಕಾರಂಜಿ ಅಂಗವಾಗಿ ಶಾಲೆಯ ಆವರಣವನ್ನು ತಳಿರು ತೋರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ಛದ್ಮವೇಷ, ಕ್ಲೇ ಮೌಲ್ಡಿಂಗ್, ಆಶುಭಾಷಣ ಸ್ಪರ್ಧೆ, ಕಂಠಪಾಠ, ಧಾರ್ಮಿಕ ಪಠಣ, ಲಘು ಸಂಗೀತ, ಕತೆ ಹೇಳುವುದು, ಚಿತ್ರಕಲೆ ಮತ್ತು ಬಣ್ಣ ಹಚ್ಚುವಿಕೆ, ಅಭಿನಯ ಗೀತೆ, ಭಕ್ತಿಗೀತೆ, ಜಾನಪದ ಗೀತೆ, ಭಾವಗೀತೆ ನೃತ್ಯ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ನನ್ನ ಹೆಸರು ಸೌಜನ್ಯ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರಮಲ್ಲಿಂದ ಬಂದಿದ್ದೇನೆ. ಪ್ರತಿಭಾ ಕಾರಂಜಿ ಮಾಡುತ್ತಿರೋದ್ರಿಂದ ನಮಗೆಲ್ಲರಿಗೂ ಅನುಕೂಲವಾಗುತ್ತಿದೆ. ನಮ್ಮ ಪ್ರತಿಭೆಯನ್ನು ಗುರುತಿಸಲು ಇದೊಂದು ಒಳ್ಳೆಯ ಕಾರ್ಯಕ್ರಮವಾಗಿದೆ. ದೀಪಿಕಾ, ನಾನು 7th ಸ್ಟ್ಯಾಂಡರ್ಡ್. ನಾನು ಅಭಿನಯ ಗೀತೆ, ಆಶುಭಾಷಣ. ನಮ್ಮ ಜಡ್ಜಸ್ ಇವಾಗ ಅನೌನ್ಸ್ ಮಾಡ್ತಾರೆ ಸ್ಟೇಜ್ ಮೇಲೆ. ಪ್ರತಿಭಾ ಕಾರಂಜಿ ಮಾಡೋದ್ರಿಂದ ನಮ್ಮ ಪ್ರತಿಭೆಗಳೆಲ್ಲ ನಾವು ಯಾವ ಥರ ಮಾಡ್ತೀವಿ ಅಂತ ನೋಡ್ಬೋದು. ಮತ್ತು ಪ್ರತಿಭಾ ಕಾರಂಜಿ ಮಾಡಿದಾಗ ನಮಗೆ ತುಂಬ ಸಂತೋಷ ಆಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮನು, ರುದ್ರಯ್ಯ, ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಪ್ರಕಾಶ್, ಹುಚ್ಚೇಗೌಡ, ಮಹದೇವ ಶೆಟ್ಟಿ, ಪಿಡಿಒ ಶರೀಫ್, ನೀಲಿಸಿದ್ದು, ಪರಮೇಶ್, ಚೇತನ್, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ದೇವರಾಜು, ಪ್ರಸನ್ನ, ನಾರಾಯಣ, ಪ್ರಭುಸ್ವಾಮಿ, ದೇವಣ್ಣ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ.
24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಗೌರಿಬಿದನೂರು ಸಾರಿಗೆ ಬಸ್ ಡಿಪೋಗಾಗಿ ಹೊಸ ಬಸ್ಗಳನ್ನು ಮಂಜೂರು ಮಾಡಿಸಿರುವುದಾಗಿ ಶಾಸಕ KH ಪುಟ್ಟಸ್ವಾಮಿ ಗೌಡ ಹೇಳಿದರು. ಗೌರಿಬಿದನೂರು ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಗೌರಿಬಿದನೂರು ತಿರುಪತಿ ಮಾರ್ಗಕ್ಕಾಗಿ ಮಂಜೂರಾಗಿರುವ ಹೊಸ ಬಸ್ಗಳಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿ ಅವರು ಮಾತನಾಡಿದರು. ಗೌರಿಬಿದನೂರು ಸಾರಿಗೆ ಬಸ್ ಡಿಪೋಗಾಗಿ ಹೊಸ ಬಸ್ಗಳನ್ನು ಮಂಜೂರಿ ಮಾಡಿಸಿರುವುದಾಗಿ ಶಾಸಕ KH ಪುಟ್ಟಸ್ವಾಮಿ ಗೌಡ ಹೇಳಿದರು. ಗೌರಿಬಿದನೂರು ತಾಲೂಕಿನ ಸಾರಿಗೆ ವ್ಯವಸ್ಥೆ ಸುಧಾರಿಸಲು ಇತ್ತೀಚೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಭೇಟಿಯಾಗಿ ತಾಲೂಕಿನ ಸಾರಿಗೆ ಸಮಸ್ಯೆಗಳ ಕುರಿತು ಚರ್ಚಿಸಿದ ಪರಿಣಾಮ ಸಾರಿಗೆ ಸಚಿವರು ತಾಲೂಕಿಗೆ ಅಗತ್ಯವಿರುವ ಹೊಸ ಬಸ್ ನೀಡುವುದಾಗಿ ಭರವಸೆ ನೀಡಿದರು ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲಾ ವಿಭಾಗೀಯ ನಿಯಂತ್ರಣಾಧಿಕಾರಿ ವರ್ಗಾವಣೆಯಾಗಿದ್ದು ಈಗ ಬಂದಿರುವ ಬಸವರಾಜು ಅವರು ಪ್ರಯಾಣಿಕರ ಸ್ನೇಹಮಯಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸಾರಿಗೆ ವ್ಯವಸ್ಥೆಯ ಕುರಿತು ದೂರುಗಳು ಇದ್ದರೆ ನೇರವಾಗಿ ತಿಳಿಸಿದರೆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಶಾಸಕರು ತಿಳಿಸಿದರು. MLA ಆಗಿ ಚುನಾಯಿತನಾದ ಮೇಲೆ ಇದುವರೆಗೂ ಹೊಸ ಬಸ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿ ಸುಮಾರು 12 ಬಸ್ಗಳು ಬಂದಿದ್ದು, ಈಗ 2 ಬಂದಿದೆ. ಕಳೆದ ವಾರ ಅಷ್ಟೇ ಹೋಗಿ ಮಾನ್ಯ ಮಂತ್ರಿಗಳನ್ನ ಮತ್ತು MD ಭೇಟಿ ಮಾಡಿ ನಮ್ಮ ಕ್ಷೇತ್ರಕ್ಕೆ ಹೊಸ ಬಸ್ಗಳನ್ನ ಕೊಡಿ ಅಂತ ಕೇಳಿದ್ದೆ. 5 ಬಸ್ ಬೇಕು ನನಗೆ ಅಂತ ಕೇಳಿದ ತಕ್ಷಣ ಮಂತ್ರಿಗಳ ಸೂಚನೆ ಹಾಗೂ MD ಅವರ ಆದೇಶದ ಪ್ರಕಾರ ತಕ್ಷಣ 48 ಗಂಟೆ ಒಳಗೇನೆ 2 ಬಸ್ ಕಳಿಸಿದ್ದಾರೆ. ಇನ್ನು 3 ಬಸ್ಸನ್ನು ಮತ್ತೆ ಕಳಿಸ್ಕೊಡ್ತಾರೆ. ಇದೇ ಹೈಟೆಕ್ ಬಸ್ಗಳು 3 ಬಸ್ಗಳು ಕಳಿಸ್ಕೊಡ್ತಾರೆ. ಇವನ್ನ ತಿರುಪತಿಗೆ ಲಾಂಗ್ ಟ್ರಿಪ್, ಗೌರಿಬಿದನೂರಿಂದ ತಿರುಪತಿಗೆ ಹೋಗ್ಬೇಕಾದ್ರೆ ಡಿಸ್ಟೆನ್ಸ್ ಜಾಸ್ತಿ ಇರ್ತದೆ, ಸುಖಕರ ಪ್ರಯಾಣ ಇರಬೇಕು. ಅದಕ್ಕೋಸ್ಕರ ಈ 2 ಬಸ್ನನ್ನು ಕೂಡ ಗೌರಿಬಿದನೂರು ತಿರುಪತಿಗೆ ಕೊಡಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಇನ್ನು ಬರೋ 3 ಬಸ್ಗಳು ಈ ಒಂದು 4-5 ದಿವಸಕ್ಕೆ ಮತ್ತೆ 3 ಬಸ್ ಬರ್ತವೆ. ಆ ಬಸ್ಗಳನ್ನ ಎಲ್ಲಿ ಅವಶ್ಯಕತೆ ಇದೆಯೋ ಲಾಂಗ್ ಟ್ರಿಪ್ಪು ಅನುಕೂಲ ಆಗುವಂಥ ನಮ್ಮ ಗೌರಿಬಿದನೂರು ನಾಗರಿಕ ಬಂಧುಗಳಿಗೆ ಅನುಕೂಲ ಆಗುವಂಥ ಪ್ರದೇಶಗಳಿಗೆ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಸವರಾಜು ಅಂತ DC ಅವರು ಬಂದಿರೋರು ಭಾಳ ಪಾಸಿಟಿವ್ ಮೈಂಡ್ ಇರುವಂಥವ್ರು. ಮೊದಲಿಂದ ಈ ಒಂದು ಕ್ಷೇತ್ರಗಳು ಚೆನ್ನಾಗಿ ಚಿರಪರಿಚಿತವರಿಗೆ. ಅವರು ಯಾವುದೇ ಒಂದು ನಾವು ಬೇಡಿಕೆ ಇಟ್ಟರೂ ಕೂಡ ತಕ್ಷಣಕ್ಕೆ ಡಿಪೋ ಮ್ಯಾನೇಜರ್ನ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು, ಒಳ್ಳೆಯ ಡಿಪೋ ಮ್ಯಾನೇಜರ್ ಬಂದರೆ ಅವ್ರ ಸಂಪರ್ಕ ಇಟ್ಕೊಂಡು ಅವರ ಆದೇಶ ಪ್ರಕಾರ ನಮ್ಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಬಸ್ಗಳ ಅವಶ್ಯಕತೆ ಇದೆ, ಸ್ಟಾಪ್ಗಳ ಅವಶ್ಯಕತೆ ಇದೆ, ಅಲ್ಲಿ ಸ್ಟಾಪ್ಗಳು ಕೊಟ್ಟು ಬಸ್ಗಳನ್ನು ಕೊಡುವಂಥ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದೀವಿ. ಈ ವೇಳೆ ವಿಭಾಗದ ನಿಯಂತ್ರಣಾಧಿಕಾರಿ ಬಸವರಾಜು, ಡಿಪೋ ವ್ಯವಸ್ಥಾಪಕ ರವಿಶಂಕರ್, ಪುರಸಭೆ ಮಾಜಿ ಅಧ್ಯಕ್ಷ M ನರಸಿಂಹಮೂರ್ತಿ, ಅಬ್ಬು ಬೇಕರ್, ನಗರಸಭೆ ಸದಸ್ಯ ರಾಜ್ಕುಮಾರ್, ಲಕ್ಷ್ಮೀನಾರಾಯಣಪ್ಪ, ಸುಬ್ರಹ್ಮಣ್ಯ, ಜಯರಾಮ್, ಅಬ್ದುಲ್ಲಾ, ಖಲೀಲ್, ಲಕ್ಷ್ಮಿ, ಮಂಜುಳಾ ಮತ್ತಿತರರು ಹಾಜರಿದ್ದರು. ಲೋಕೇಶ್, CTV ನ್ಯೂಸ್, ಗೌರಿಬಿದನೂರು. ರಾಜ್ಯದಲ್ಲಿಯೇ ಅತ್ಯುತ್ತಮವಾಗಿ ನಡೆಯುತ್ತಿರುವ ಪ್ರತಿಷ್ಠಿತ ಭೂ ಅಭಿವೃದ್ಧಿ ಬ್ಯಾಂಕ್ಗಳಲ್ಲಿ ಚಿಕ್ಕಬಳ್ಳಾಪುರ PLD ಬ್ಯಾಂಕ್ ಮುಂದಿದ್ದು, ಮುಂದಿನ ಅವಧಿಗೆ ನೂತನ ಅಧ್ಯಕ್ಷರಾಗಿ ಗಂಗರೆ ಕಾಲುವೆ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಸಂಸದ ಡಾಕ್ಟರ್ K ಸುಧಾಕರ್, ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸುತ್ತಿರುವ ಚಿಕ್ಕಬಳ್ಳಾಪುರ PLD ಬ್ಯಾಂಕ್ಗೆ ಪ್ರಸಾದ್ ಇನ್ನಷ್ಟು ಸೇವೆ ಸಲ್ಲಿಸಿ ಉತ್ತಮ ಹೆಸರು ಗಳಿಸಲಿ ಎಂದು ಸಲಹೆ ನೀಡಿದರು. ಚಿಕ್ಕಬಳ್ಳಾಪುರ PLD ಬ್ಯಾಂಕ್ಗೆ ಮುಂದಿನ ಅವಧಿಗೆ ನೂತನ ಅಧ್ಯಕ್ಷರಾಗಿ ಗಂಗರೆ ಕಾಲುವೆ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷ 1.25 ವರ್ಷ ಅಧಿಕಾರ ನಡೆಸಿ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಇಂದು ನಡೆದ ಅಧ್ಯಕ್ಷರ ಆಯ್ಕೆ ಸಭೆಯಲ್ಲಿ ಪ್ರಸಾದ್ ಒಬ್ಬರೇ ಅರ್ಜಿ ಸಲ್ಲಿಸಿದ ಕಾರಣ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಸಂಸದ ಡಾಕ್ಟರ್ K ಸುಧಾಕರ್ PLD ಬ್ಯಾಂಕ್ಗೆ ಭೇಟಿ ನೀಡಿ ನೂತನವಾಗಿ ಆಯ್ಕೆಯಾದ ಪ್ರಸಾದ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ PLD ಬ್ಯಾಂಕ್ಗೆ ಅದರದ್ದೇ ಆದ ಬೆಲೆ ಇದೆ. ಹಿಂದಿನ ಅಧ್ಯಕ್ಷರಾಗಿದ್ದ ನಾಗೇಶ್ ಅವರ ನಿರಂತರ ಪ್ರಯತ್ನದಿಂದಾಗಿ ಭವ್ಯವಾದ ನೂತನ ಕಟ್ಟಡ ಎದ್ದು ನಿಂತಿದೆ. ವರ್ಷಕ್ಕೆ 40 ಲಕ್ಷ ಆದಾಯ ತಂದುಕೊಡುತ್ತಿದೆ. ಅವರ ನಂತರ ಬಂದ ಕಾಳೇಗೌಡರು ಉತ್ತಮ ಕೆಲಸ ಮಾಡಿದ್ದಾರೆ. ಪ್ರಸಾದ್ ಅವರಿಗೆ ಸಿಕ್ಕಿರುವ ಅವಧಿಯಲ್ಲಿ ಉತ್ತಮ ಸೇವೆ ಸಲ್ಲಿಸಲಿ ಎಂದು ಶುಭ ಕೋರಿದರು. ಪ್ರಸಾದ್ ಅವರು ಕಸಬಾ ಭಾಗಕ್ಕೆ ನಮ್ಮಲ್ಲಿ ಅವಕಾಶಗಳು ಸಿಕ್ಕಿರಲಿಲ್ಲ.
ಆ ಕಾರಣಕ್ಕೆ ನಮ್ಮ ಹಿರಿಯ ನಾಯಕರು ಕೃಷ್ಣಮೂರ್ತಿಯವರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸರ್ವಾನುಮತದಿಂದ ನಮ್ಮ ನಿರ್ದೇಶಕರುಗಳ ಸಭೆ ಮಾಡಿದ್ರು. ನಿರ್ದೇಶಕರಲ್ಲೂ ಕೂಡ ಅದರಲ್ಲಿ ಒಮ್ಮತದಿಂದ ಪ್ರಸಾದರವರು ಉಳಿದ ಅವಧಿಗೆ ಏನು 6 ತಿಂಗಳಿದೆ 6 ತಿಂಗಳಿಗೆ ಅವರೇ ಇರಲಿ ಅಂತೇಳಿ ಸರ್ವಾನುಮತದಿಂದ ಆಯ್ಕೆಯನ್ನು ಮಾಡಿದರು. ಅದರಂತೆ ಇವತ್ತು ಅವರು ಆಯ್ಕೆಯಾಗಿದ್ದಾರೆ. ಕಾಳೇಗೌಡರು ಇಲ್ಲೇ ಇದ್ದಾರೆ, ನಿಮ್ಮ ಜೊತೆ ಇಲ್ಲೇ ಇದ್ದಾರೆ. ಹಾಗಾಗಿ ಇದು ನಮ್ಮ ಪಕ್ಷದಲ್ಲಿ ಎಲ್ರಿಗೂ ಅವಕಾಶ ಸಿಗಬೇಕು, ಆದಷ್ಟು ಕೂಡ ಹೆಚ್ಚಿನ ಜನಕ್ಕೆ ಸಿಗಬೇಕು ಅಂತ ಒಂದು ತಾತ್ಪರ್ಯ. ಅದೇ ರೀತಿ ನಾಗೇಶ್ ಅವರು ತಮ್ಮ ಗೊತ್ತಿದೆ 8 ವರ್ಷ ಅವರು ಕೂಡ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಈ ಕಟ್ಟಡ ಕೂಡ ಅವರು ಅಧ್ಯಕ್ಷರು ಇದ್ದಾಗ ಅವರ ಕ್ರಿಯಾಶೀಲತೆಯಿಂದ ಬದ್ಧತೆಯಿಂದ ನಾವು ಸರ್ಕಾರದಲ್ಲಿ ನಾವು ಜೊತೆ ಕೂಡಿ ಈ ಒಂದು ಕಟ್ಟಡ ಮೂಡಿ ಬಂದಿದೆ. ಶಾಶ್ವತವಾಗಿ PLD ಬ್ಯಾಂಕಿಗೆ ಇವತ್ತು ವರಮಾನ ಬರುವಂಗೆ ಪ್ರತಿ ತಿಂಗಳು ಕೂಡ ಸುಮಾರು 3 ರಿಂದ 4 ಲಕ್ಷ ರೂಪಾಯಿವರೆಗೂ ಕೂಡ ಈ ವರಮಾನ ಬರ್ತಾ ಇದೆ. ವರ್ಷಕ್ಕೆ ಸುಮಾರು 40-50 ಲಕ್ಷ ರೂಪಾಯಿ PLD ಬ್ಯಾಂಕಿಗೆ ಆದಾಯ ಇದೆ. ಮತ್ತು ಇದು ರೈತರಿಗೇನೆ ಸೇರಬೇಕಾಗಿದೆ. PLD ಬ್ಯಾಂಕ್ ರೈತರ ಉದ್ದೇಶ, ರೈತರ ಏಳ್ಗೆಯ ಉದ್ದೇಶವನ್ನು ಇಟ್ಕೊಂಡು ನಮ್ಮ ನಿರ್ದೇಶಕರುಗಳು, ನಮ್ಮ ಅಧ್ಯಕ್ಷರುಗಳು, ಹಿಂದೆ ಇದ್ದಂಥವರು ಕೂಡ ಉಪಾಧ್ಯಕ್ಷರುಗಳು ಯಾವುದೇ ಒಂದು ಸಣ್ಣ ಭ್ರಷ್ಟಾಚಾರದ ಆಪಾದನೆ ಕೂಡ ಇಲ್ದಿರ ಕೆಲಸವನ್ನು ಅತ್ಯಂತ ಉತ್ತಮವಾಗಿ ನಿರ್ವಹಿಸಿದ್ದಾರೆ. ಮುಂದೆಯೂ ಕೂಡ ಪ್ರಸಾದರವರ ನಾಯಕತ್ವದಲ್ಲಿ ಇದು ಮುಂದುವರಿಯುತ್ತೆ ಅಂತೇಳಿ ನಾನು ಆಶಾಭಾವನೆಯನ್ನು ಹೊಂದಿದ್ದೇನೆ. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಪ್ರಸಾದ್ ಮಾತನಾಡಿ, ಸಿಕ್ಕಿರುವ ಅವಧಿಯಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತೇನೆ. ಕೃಷಿ ಆಧಾರಿತ ಸಾಲ ಸೌಲಭ್ಯಗಳು ನೀಡಲಾಗುವುದು. ನಮ್ಮಲ್ಲಿ ಕೃಷಿ ಬೆಳೆಗಳಾದ ದ್ರಾಕ್ಷಿ, ಕುರಿ ಸಾಕಾಣಿಕೆ, ಕೃಷಿ ಉಪಕರಣಗಳ ಖರೀದಿಗಾಗಿ ಸಾಲ ನೀಡಲಾಗುವುದು. ಆಯ್ಕೆಗೆ ಸಹಕರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ PLD ಬ್ಯಾಂಕ್ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ಅವಧಿಯಲ್ಲಿ 100 ಶೇರ್ ಇತ್ತಷ್ಟೇ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಈಗ ಸುಮಾರು 350ವರೆಗೂ ನಾನು ಶೇರ್ಸ್ ಮಾಡಿಸಿದ್ದೀನಿ. ಲೋನ್ ಅಷ್ಟೇ ರೈತರಿಗೆ ನಾನು ಸಾಲ ಸೌಲಭ್ಯ ಕೊಡಿಸಿದ್ದೀನಿ. ಮತ್ತು ಈಗ ಹೊಸ ಲೋನ್ಗಳು ಸಹ ಕೊಟ್ಟಿದ್ದೀವಿ. ಈಗ ನಮ್ಮ ಬ್ಯಾಂಕಿಂದ 15 ಲಕ್ಷವರೆಗೂ ಸಾಲ ಕೊಡ್ತಾ ಇದ್ದೀವಿ. ದ್ರಾಕ್ಷಿಗಿರ್ಬೋದು, ರೋಸ್ಗಿರ್ಬೋದು, ಮತ್ತು ದಾಳಿಂಬೆ, ಕೋಳಿ ಸಾಕಾಣಿಕೆ ಎಲ್ಲ ಗುಲಾಬಿಗೋಸ್ಕರಕ್ಕೂ ಕೊಡ್ತಾ ಇದ್ದೀವಿ. ಎಲ್ಲರೂ ರೈತರು ಇದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ 40 ವರ್ಷಗಳಿಂದ ಸಾಗುವಳಿ ಚೀಟಿ ಪಡೆಯಲು ಅರ್ಜಿ ಹಾಕಿ ಕಾಯುತ್ತಿರುವ ರೈತ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡಲು ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಸಮಿತಿ ಕಾರ್ಯನಿರ್ವಹಿಸುತ್ತದೆ ಎಂದು ಬಗರ್ ಹುಕುಂ ಸಮಿತಿ ಸದಸ್ಯ ಓಬಳಾಪುರ ಹನುಮಂತೇಗೌಡ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಓಬಳಾಪುರ ಗಂಗಸಂದ್ರಮ ದೇವಾಲಯ ಆವರಣದಲ್ಲಿ ಗ್ರಾಮಸ್ಥರು ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಬಗರ್ ಹುಕುಂ ಸಮಿತಿ ಸದಸ್ಯ ಓಬಳಾಪುರ ಹನುಮಂತೇಗೌಡ ಸಮಿತಿಯ ಮುಂದಿನ ಯೋಜನೆಗಳನ್ನು ಹಂಚಿಕೊಂಡ್ರು. ನೂತನ ಬಗರ್ ಹುಕುಂ ಸಮಿತಿಯ ಸದಸ್ಯರು ಮುಂದಿನ ಸಮಿತಿ ಯೋಜನೆಗಳನ್ನು ವಿವರಿಸಿ ಗ್ರಾಮಸ್ಥರು ಎಲ್ಲರೂ ಸೇರಿ ಅಭಿನಂದಿಸುವ ಮೂಲಕ ಜವಾಬ್ದಾರಿ ಹೆಚ್ಚಿಸಿದ್ದಾರೆ. ತ್ಯಾಮಗೊಂಡ್ಲು ಹೋಬಳಿಯ ಓಬಳಾಪುರ, ದೊಡ್ಡಚನ್ನೋಹಳ್ಳಿ, ಗೋರಘಟ್ಟ, ಕಾರೇಹಳ್ಳಿ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಾಗುವಳಿ ಚೀಟಿಗಾಗಿ 53 ಮತ್ತು 57ರಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಅರ್ಜಿಗಳನ್ನು ಹಾಕಿ ರೈತರು ಕಾಯುತ್ತಿದ್ದಾರೆ ಎಂದರು. ಹಿಂದಿನ ಸರ್ಕಾರಗಳಾಗಲಿ ಮಾಜಿ ಶಾಸಕರಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಾವಿರಾರು ಕುಟುಂಬಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪಾರದರ್ಶಕವಾಗಿ ಕೆಲಸ ಮಾಡುತ್ತೇವೆ ಎಂದರು. ಗ್ರಾಮದ ಮೋಹನ್ ಮಾತನಾಡಿ, ಗ್ರಾಮದ ಯುವಕನ ಕಾರ್ಯವನ್ನು ಗುರುತಿಸಿ ಇಂದು ರಾಜ್ಯ ಸರ್ಕಾರ ಹಾಗೂ ಶಾಸಕರು ಜವಾಬ್ದಾರಿಯುತ ಸ್ಥಾನಕ್ಕೆ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅದನ್ನು ಸಮರ್ಥವಾಗಿ ಜನರ ಸೇವೆ ಮಾಡುತ್ತಾರೆ ಎಂದು ಭರವಸೆ ಇದೆ. 40 ವರ್ಷ 30 ವರ್ಷದಿಂದ ನಮ್ಮೂರು ಮತ್ತು ಅಕ್ಕಪಕ್ಕ ಗ್ರಾಮಗಳು ಹಾಗೆ ತಾಲೂಕಿನಾದ್ಯಂತ ಸುಮಾರು ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ ರೈತರುಗಳು. ಈ ಸಮಿತಿಯಿಂದ ನಮ್ಮೂರಿನ ವಕೀಲರಾದ ಹನುಮಂತೇಗೌಡರು ಆಯ್ಕೆ ಆಗಿದ್ದಾರೆ ಸದಸ್ಯರಾಗಿ. ಅವರು ಪಕ್ಷಾತೀತವಾಗಿ ಎಲ್ಲರಿಗೂ ಸಮಾನವಾದ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ನಮ್ಮೆಲ್ಲರಿಗೂ ನಂಬಿಕೆ ಇದೆ. ಹೆಚ್ಚಾಗಿ ನಮ್ಮೂರಿಗೆ ಈ ಸದಸ್ಯತ್ವ ಸಿಕ್ಕಿರೋದು ನಮ್ಮೆಲ್ಲರಿಗೂ ತುಂಬ ಖುಷಿ ಇದೆ. ಹಾಗಾಗಿ ನಮ್ಮೆಲ್ಲರಿಗೂ ತುಂಬ ಖುಷಿ ಇದೆ. ಸಾಮಾಜಿಕ ನ್ಯಾಯನ ಒದಗಿಸ್ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾವು ನಂಬಿಕೆ ಇಟ್ಟಿದ್ದೀವಿ. ಆ ನಂಬಿಕೆನ ಉಳಿಸ್ಕೊತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ.
ವೃತ್ತಿಯಲ್ಲಿ ವಕೀಲರಾಗಿರುವ ಹನುಮಂತೇಗೌಡ ಈಗಾಗಲೇ ಗ್ರಾಮದ ಜನರ ಸೇವೆಯಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಭೂಸ್ವಾಧೀನಗೊಂಡ ರೈತರಿಗೆ ಪರಿಹಾರ ನೀಡಲು ಸಾಕಷ್ಟು ಶ್ರಮಿಸಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಸಾಗುವಳಿ ಚೀಟಿ ಹಂಚಿಕೆ ವಿಚಾರದಲ್ಲಿ ಪಾರದರ್ಶಕವಾಗಿ ಕೆಲಸ ಮಾಡಲಿ ಎಂದು ಅಭಿನಂದಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಪ್ಪಾಜಿಗೌಡ, ಸದಸ್ಯರಾದ ಸೋಮಶೇಖರ್, ಶ್ರೀಧರ್, ವಿಜಯಕುಮಾರ್, ಕಾರಾಳಪ್ಪ, ವಕೀಲ ಮೋಹನ್, ಅನಿ, ಆಲದಳ್ಳಿ ರಂಗಸ್ವಾಮಿ, ಮಂಜುನಾಥ್, ಕಾಶಿಪತಯ್ಯ ನೂತನ ಸದಸ್ಯರನ್ನ ಅಭಿನಂದಿಸಿದ್ರ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಪ್ರೀತಿಸಿ ಇಬ್ಬರು ಒಟ್ಟೊಟ್ಟಿಗೆ ಪ್ರಣಯ ಪಕ್ಷಿಗಳಂತೆ ಸುತ್ತುತ್ತಿದ್ರ. ಪ್ರೀತಿಗೆ ಅಡ್ಡವಾಗದ ಜಾತಿ ಮದುವೆಗೆ ಅಡ್ಡಿಯಾಗಿದೆ. ಪೊಲೀಸ್ ಪೇದೆ ಮತ್ತು ಯುವತಿ ಇಬ್ಬರು ವಿಷ ಸೇವಿಸಿ ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ನರಳಾಡುತ್ತಿದ್ದಾರೆ. ಹಾಗಾದ್ರೆ ಅಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋದನ್ನ ನೀವೇ ನೋಡಿ. ಹೀಗೆ ಬೆಡ್ ಮೇಲೆ ಒದ್ದಾಡುತ್ತಿರುವ ಹುಡುಗ ಹುಡುಗಿ ಮದುವೆಯಾಗಲು ಜಾತಿ ಅಡ್ಡಿಯಾದ ಹಿನ್ನೆಲೆ ಇಬ್ಬರೂ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ಬೆಡ್ ಮೇಲಿರೋ ಹುಡುಗ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆ ಪೇದೆ ತಿಮ್ಮಣ್ಣ ರಾಮಪ್ಪ ಬೋಸರೆಡ್ಡಿ ಆಗಿದ್ರೆ ಮತ್ತೊಂದು ಬೆಡ್ ಮೇಲಿರೋ ಯುವತಿಯನ್ನ ಪ್ರೀತಿ ಮಾಡುತ್ತಿದ್ದ. ಪೊಲೀಸ್ ಪೇದೆಯ ಪ್ರೀತಿ ನಂಬಿ ಯುವತಿ ಆತನೊಂದಿಗೆ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದಾಳೆ. ಮದುವೆ ದಿನವೂ ನಿಗದಿ ಮಾಡಿ ಲಗ್ನ ಪತ್ರಿಕೆಯೂ ಮುದ್ರಿಸಿದ್ದಾರೆ. ಕೊನೆ ಗಳಿಗೆಯಲ್ಲಿ ಯುವಕನಿಗೆ ಅದೇನಾಯ್ತೋ, ಮದುವೆ ಬೇಡ, ನೀವು ಬೇರೆ ಜಾತಿ ನಾವು ಬೇರೆ ಜಾತಿ ಎಂದು ನೆಪ ಹೇಳಿ ಮದುವೆಗೆ ನಿರಾಕರಿಸಿದ್ದಾನೆ. ಮದುವೆಗೆ ನಿರಾಕರಿಸಿದ ಹಿನ್ನೆಲೆ ಯುವತಿ ಮೊದಲು ವಿಷ ಸೇವನೆ ಮಾಡಿದ್ದಾಳೆ. ಆಗ ರಾಜಿ ಸಂಧಾನಕ್ಕೆ ಮುಂದಾದ ಪೊಲೀಸ್ ಸಿಬ್ಬಂದಿ ಮದುವೆ ಆಗುವುದಾಗಿ ಹೇಳಿ ರಾಜಿ ಸಂಧಾನ ಮಾಡಿಕೊಂಡಿದ್ದಾನೆ. ಆಗ ರಾಜಿ ಸಂಧಾನಕ್ಕೆ ಮುಂದಾದ ಪೊಲೀಸ್ ಪೇದೆ ಮದುವೆ ಆಗುವುದಾಗಿ ಹೇಳಿ ರಾಜಿ ಸಂಧಾನ ಮಾಡಿಕೊಂಡಿದ್ದಾನೆ. ಇದೇ ರೀತಿ ಪದೇ ಪದೇ ಜಗಳ ಆಗುತ್ತಿತ್ತು ಎನ್ನಲಾಗಿದ್ದು, 2 ಬಾರಿ ವಿಷ ಸೇವನೆ ಮಾಡಿದ್ದ ಯುವತಿ ಈಗ 3ನೇ ಬಾರಿಗೆ ವಿಷ ಸೇವನೆ ಮಾಡಿದ್ದಾಳೆ. ನನ್ನನ್ನ ನಂಬಿಸಿ ದೈಹಿಕ ಸಂಪರ್ಕ ಮಾಡಿದ್ದಾನೆ, ನನಗೆ ಆತನೇ ಬೇಕು ಎಂದು ಯುವತಿ ಪಟ್ಟು ಹಿಡಿದಿದ್ದಾಳೆ. ಇವರಿಬ್ಬರು ಕರೆಸ್ಪಾಂಡೆನ್ಸ್ನಲ್ಲಿ BA ವ್ಯಾಸಂಗ ಮಾಡಲು ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಸೇರುತ್ತಾರೆ. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡ್ತಾರೆ. ಆಗ ಮೊಬೈಲ್ ನಂಬರ್ ಪಡೆದಿದ್ದಾನೆ. ಅಲ್ಲಿಂದ ಆರಂಭವಾದ ಪ್ರೀತಿ ಈಗ ಆಸ್ಪತ್ರೆಯಲ್ಲಿ ವಿಷ ಸೇವಿಸಿ ಮಲಗುವ ಹಂತಕ್ಕೆ ತಲುಪಿದೆ. ವಿಷ ಸೇವನೆ ಮಾಡುವಾಗ ಯುವಕ, ನನಗೆ ಯುವತಿ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾಳೆ, ಮಧ್ಯಸ್ಥಿಕೆ ವಹಿಸಿದವರು ಹಣ ಕೇಳಿದ್ರ, ಕೊಟ್ಟರೂ ನನಗೆ ಕಿರುಕುಳ ತಪ್ಪಿಲ್ಲ, ಹಾಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಾಗಿ ಹೇಳಿದ್ದಾನೆ. ಶಿರೀಷ ಎಂಬುವರು ನನಗೆ ಕಿರುಕುಳ, ಮಾನಸಿಕ ಕಿರುಕುಳ ಮತ್ತು ಚಿತ್ರಹಿಂಸೆ ನೀಡುತ್ತಿರುವ ಕಾರಣ ನಾನು ಇವತ್ತು ಸಾಯಬೇಕು ಅಂತ ಬಂದ್ಬಿಟ್ಟಿದ್ದೀನಿ. ನನಗೆ ಕೊನೆಯ ಆಯುಧ ಇವಾಗ ಸಾವು ಒಂದೇ. ರಾಜೇಂದ್ರ ಎಂಬ ವ್ಯಕ್ತಿ ಮಧ್ಯವರ್ತಿಕೆ ವಹಿಸಿ ಇದನ್ನೆಲ್ಲ ನಾನು ಸಾಲ್ವ್ ಮಾಡ್ತೀನಿ ಅಂತೇಳಿ ನಮ್ಮ ಇರುವಂಥ ಎಲ್ಲ ಇಷ್ಟು ಡಿಮ್ಯಾಂಡ್ ಮಾಡಿ 10 ಲಕ್ಷ ಡಿಮ್ಯಾಂಡ್ ಮಾಡಿ ಅದರಲ್ಲಿ 7 ಲಕ್ಷ ರೂಪಾಯಿಯನ್ನು ಆಕಿ 3 ಲಕ್ಷ ರೂಪಾಯಿ ಮತ್ತು ತಾನೆಗೆ ಮತ್ತು ಅವರ ತಾಯಿಗೆ ಗಾಯತ್ರಿ ಮತ್ತು ಬಾಲಕೃಷ್ಣ ಮತ್ತು ಬದ್ರಿ ಅವರಿಗೆಲ್ಲ ಕೊಡಬೇಕು, ಶ್ರೀಧರ್ ಕೊಡಬೇಕು ಅಂತೇಳಿ ಅವ್ರಿಗೆ 4 ಲಕ್ಷ ರೂಪಾಯಿ ನಮ್ಮ ಮನೆಯಲ್ಲಿ ಬಂದು ನಮ್ಮ ಹಿರಿಯರ ಸಮ್ಮುಖದಲ್ಲಿ ಇಸ್ಕೊಂಡು ಹೋಗಿದ್ದಾನೆ. ಮತ್ತು ಆಕೆಗೆ 3 ಲಕ್ಷ ರೂಪಾಯಿಯನ್ನು ಆಕೆ ನಮ್ಮ ಹಿರಿಯರ ಸಮ್ಮುಖದಲ್ಲೇ ಇಸ್ಕೊಂಡಿದ್ದಾಳೆ. ಅದಾದಾಗಿನೂ ಮತ್ತೆ ನಮಗೆ ನಿಮಗೆ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಬಾಂಡ್ ಪೇಪರ್ ಬರೆದು ಕೊಟ್ಟು ಮತ್ತೆ ಸ್ವಹೇಳಿಕೆಯನ್ನು ನೀಡಿ ತಾನೇ ತನ್ನ ಸಹಿಯನ್ನು ಮಾಡಿರ್ತಾಳೆ. ಅದಾದಾಗೂ ಮತ್ತೆ ನಮಗೆ ನಿಮಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಹೋದವರು ಮತ್ತೆ ಇವಾಗ ಇನ್ನಿತರ ಸಂಘಟನೆಗಳಿಂದ ಫೋನ್ ಮಾಡಿ ಮತ್ತು ಆಕೆಯಂತರೂ ಪ್ರತಿದಿನ ಕರೆ ಮಾಡಿ ನನಗೆ ಚಿತ್ರಹಿಂಸೆ ಕೊಡ್ತಿದ್ದಾಳೆ. ನೀನು ಇಲ್ಲ ಮದುವೆ ಆಗಬೇಕು, ಇಲ್ಲಾಂದ್ರೆ ನಾನು ನಿನ್ನ ಮೇಲೆ ಕೇಸ್ ಮಾಡುತ್ತೇನೆ ಅಂತ ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾಳೆ. ನನಗೆ ಸಾವು ಒಂದೇ ನಿರ್ಧಾರ. ಈಗ ನನ್ನ ಸಾವಿಗೆ ಅವ್ರ ಮನೆಯವರೇ ಕಾರಣ. ಈ ರಾಜೇಂದ್ರ ಅಂತರೂ ಫಸ್ಟು A1 ಇದರಲ್ಲಿ ಇದನ್ನೆಲ್ಲ ಮಧ್ಯವರ್ತಿಕೆ ವಹಿಸಿ ಇದನ್ನೆಲ್ಲ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಇದರಲ್ಲಿ ಇಷ್ಟು ನೀನು ನನಗೆ 4 ಲಕ್ಷ ರೂಪಾಯಿ ಕೊಡಬೇಕು, ಅದನ್ನ ಅವ್ರ ಅಮ್ಮನಿಗೆ ಬಾಲಕೃಷ್ಣಿಗೆ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿ ಮತ್ತೆ ಕೊನೆಯದಾಗಿ ಅಕ್ಕಿ 3 ಲಕ್ಷ ಕೊಡು, ನೀನು ಎಲ್ಲ ಇದರಲ್ಲಿ ಸಾಲ್ವ್ ಮಾಡ್ತೀನಿ, ಬಾಂಡ್ ಪೇಪರ್ 500 ರೂಪಾಯಿ ಬಾಂಡ್ ಪೇಪರ್ ತೆಗಿಸಿ ಎಲ್ಲ ಸುದ್ದು ಮಾಡ್ತೀನಿ ಅಂತ ಎಲ್ಲ ಇಸ್ಕೊಂಡು ಇವತ್ತು ಈ ಸ್ಥಿತಿಗೆ ತಂದು ನನ್ನ ಮತ್ತೆ ಚಿತ್ರಹಿಂಸೆ ಕೊಡ್ತಿದ್ದಾರೆ. ಆಕೆ ಮತ್ತೆ ಅವ್ರ ಮನೆಯವ್ರ ಕಡೆಯವರು ಬದ್ರಿ, ವಾಪಸ್ಸು ಗಾಯತ್ರಿ, ಬಾಲಕೃಷ್ಣ, ರಾಜೇಂದ್ರ ಮತ್ತೆ ಇನ್ನಿತರ ಸಂಘಟನೆಯವರು, ಜಾಂಬೋ ಯುವಸೇನೆಯವರು
ಮತ್ತು ರಾಮಾಂಜನಪ್ಪ ಇನ್ನಿತರ ಎಲ್ಲರೂ ನನಗೆ ಚಿತ್ರಾಂಶ ಕೊಡ್ತಿದ್ದಾರೆ. ನನಗೆ ಸಾವು ಒಂದೇ ನಿರ್ಧಾರ, ಇನ್ನು ನಾನು ಸಾಯಬೇಕು. ನನ್ನ ಸಾವಿಗೆ ಅವರೆಲ್ಲರೂ ಕಾರಣ. ಈ ರಾಜೇಂದ್ರನೇ ಫಸ್ಟ್ ಇದಕ್ಕೆ ಕಾರಣ. ಅದಕ್ಕೋಸ್ಕರ ನನ್ನ ಸಾವು ಮತ್ತು ಬಾಂಡ್ ಪೇಪರ್ ಎಲ್ಲ ಕಳಿಸ್ತೀನಿ ನಿಮಗೆ. ಕಳಿಸಿ ನನ್ನ ಸಾವು, ನನ್ನ ತಾಯಿಗೆ ನೀವೇನು ಮಾಡ್ಬೇಕಂದ್ರೆ ನ್ಯಾಯ ಒದಗಿಸ್ಕೊಡ್ಬೇಕು. ನನಗೆ ಈಗ ಸಾವು ಒಂದೇ ಲಾಸ್ಟ್, ಈಗ ಕೊನೆಯ ಆಯುಧ. ನಾನು ದಯವಿಟ್ಟು ನನ್ನನ್ನು ನಮ್ಮ ತಾಯಿಗೆ ನ್ಯಾಯ ಒದಗಿಸ್ಕೊಡಿ ಪ್ಲೀಸ್, ದಯವಿಟ್ಟು. ತಿಮ್ಮಣ್ಣ ಅಂದರೆ ಟೌನ್ ಸ್ಟೇಷನ್, ಶಿಡ್ಲಘಟ್ಟ ಟೌನ್ ಸ್ಟೇಷನಲ್ಲಿ PC ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ತಿಮ್ಮಣ್ಣ ಇಲ್ಲಿ ಮುನ್ಸಿಪಲ್ ಕಾಲೇಜಲ್ಲಿ ಕರೆಸ್ಪಾಂಡೆನ್ಸ್ BAಗೆ ಜಾಯ್ನ್ ಆಗಿದ್ವಿ ಸರ್. ನಾನು ಹಾಗೆ ಜಾಯ್ನ್ ಆಗಿದ್ವಿ. ಮತ್ತು ವಾಟ್ಸಪ್ ಗ್ರೂಪಲ್ಲಿ ನಾನು ನೋಟ್ಸ್ ಎಲ್ಲ ಹಾಕ್ತಿದ್ದಾಗ ನನ್ನ ನಂಬರ್ ತೊಗೊಂಡು ನನಗೆ ಮೆಸೇಜ್ ಮಾಡಿದ್ದೆ ಸರ್. ಆ ಥರ ಮಾಡ್ತಾ ಇಬ್ಬರದ್ದು ಫ್ರೆಂಡ್ಶಿಪ್ ಆಯಿತು ಸರ್. ಫ್ರೆಂಡ್ಶಿಪ್ ಆದಮೇಲೆ ನನಗೆ ನೀವಂದರೆ ಇಷ್ಟ ಅಂತ ಹೇಳಿದ್ರು ಸರ್. ಆಯಿತು ಬಂದು ಮನೇಲಿ ಮಾತಾಡಿ ಅಂತ ಹೇಳಿದೆ ಸರ್. ಸ್ವಲ್ಪ ಕಾಲಾವಕಾಶ ಕೊಡು, ನಮ್ಮ ಮನೇಲಿ ಮಾತಾಡ್ತೀನಿ, ನಿಮ್ಮ ಮನೇಲಿ ಮಾತಾಡ್ತೀನಿ ಅಂತ ಹೇಳಿದ್ರು ಸರ್. ಹಾಂ ಸರಿ ಆಯಿತು ಅಂತ ಆಯಿತು ಸರ್. ನಾನು ಮತ್ತು ಒನ್ ಡೇ ಫ್ರೆಂಡವ್ರ ಮನೆ ಕರ್ಕೊಂಡೋದ್ರು ಸರ್, ಆನಂದ ಅಂತ. ಅವರು ಊರಿಗೆ ಹೋಗಿದ್ರು ಅವ್ರ ಫ್ರೆಂಡವರು. ಆ ಇದರಲ್ಲಿ ನನಗೆ ಅರ್ಶಿನದ ಕೊಂಬಲ್ಲಿ ತಾಳಿ ಕಟ್ಟರು ಸರ್. ಯಾರೂ ಇರಲಿಲ್ಲ, ನಾವು ಇಬ್ಬರೇ ಇದ್ದಿದ್ದು. ಕಟ್ಟಿದ ನಂತರ ಸ್ವಲ್ಪ ಫಿಸಿಕಲಿ ಮಿಸ್ಬಿಹೇವ್ ಮಾಡ್ಲಿಕ್ಕೆ ಹೋದ್ರು ಸರ್. ಯಾಕಂತಂದರೆ ಈಗ ಆಲ್ರೆಡಿ ಮದುವೆ ಆಗೋಗಿದ್ದಿಲ್ವ ಇನ್ನೇನು ಅಂತ ಹೇಳಿ ಈ ಥರ 4-5 ಟೈಮ್ಸು ಆ ಥರ ಮಾಡಿದ್ರು ಸರ್. ಮತ್ತೆ ಇದ್ಕೊಂಡು ಈಗ ಮದುವೆ ಆಗಸ್ಟ್ 7ಕ್ಕೆ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಸರ್. ಆಯಿತು ಅಂತ ಅವರು ಒಪ್ಕೊಂಡ್ರು. ಎಲ್ಲ ರೆಡಿ ಆಯಿತು ಸರ್. ಗೋಲ್ಡು ತೊಗೊಬರಿದ್ವಿ, ಮತ್ತು ಬಟ್ಟೆ ಶಾಪಿಂಗು ಎಲ್ಲ ಮುಗೀತು. ಇನ್ನೇನು 1 ವೀಕ್ ಇದೆ ಅನ್ನೋದು. ನನ್ನ ಫೋನ್ ನೀರಲ್ಲಿ ಬಿದ್ದೋಗಿದೆ, ನೀನು ಫೋನ್ ಕೊಡು ಅಂತ ಕೇಳಿದ್ರು. ಆಯಿತು ಕೊಟ್ಟೆ ಸರ್. ಕೊಟ್ಟು ತೊಗೊಂಡೋದ್ರು ಅವ್ರಿಗೆ ಡ್ಯೂಟಿಗೆ ಬೇಕಾಗುತ್ತೆ ಅಂತ. ನಾನು ನನ್ನ ಬೇರೆ ಟ್ಯಾಬಿಗೆ ಹಾಕ್ಕೊಂಡಿದ್ದೆ. ಎಲ್ಲ ಡಿಲೀಟ್ ಮಾಡಿಬಿಟ್ಟು ಮಾರನೇ ದಿನ ಎತ್ಕೊಂಡ್ಬಂದು ಕೊಟ್ಟರು ನನಗೆ ಫೋನು. ಯಾಕೆ ಎಲ್ಲ ಡಿಲೀಟ್ ಮಾಡಿದ್ದೀರ ಅಂತಂದರೆ, ನಿನಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ, ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ, ಇಂಟರ್ ಕ್ಯಾಸ್ಟ್ ಇದೆ, ನಿಮಗೆ ಎಷ್ಟಿ ಇದೆ, ನಂಗೆ ರೆಡ್ಡಿ ಇದೆ, ನಮ್ಮ ಮನೇಲಿ ಅಮ್ಮ ಒಪ್ಪಲ್ಲ, ತುಂಬ ಸಮಸ್ಯೆಗಳಾಗುತ್ತೆ ಅಂತ ಹೇಳಿದ್ರು ಸರ್. ನೀವು ಇದು ಮುಂಚೆನೇ ಹೇಳಿದರೆ ಸರಿ ಹೋಗ್ತಿತ್ತಲ್ವ, ಈಗ ತಾಳಿ ಕಟ್ಟಿರೋದು ಎಲ್ಲ ಇತ್ತಂದ್ರೆ ಅದಕ್ಕೆ ನಾನೆಲ್ಲ ಡಿಲೀಟ್ ಮಾಡಿಬಿಟ್ಟಿರೋದು ಅಂತ ಹೇಳಿದೆ ಸರ್. ಬಟ್ ನಾನೀಗ ಅದನ್ನೆಲ್ಲ ರಿಕವರಿ ಮಾಡಿಸಿದ್ದೀನಿ ಸರ್, ಫೋಟೋಸ್ನ ಎಲ್ಲ. ಆ ಟೈಮಲ್ಲಿ ನನಗೆ ಬೇಜಾರಿಗೆ ನಾನು ಕೂಡ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೆ ಸರ್. 3 ಡೇಸ್ ಬೆಂಗಳೂರಲ್ಲಿ ICUಯಲ್ಲಿ ಇಟ್ಟಿದ್ರು. ಕೂಡ ಕಾಲ್ ಮಾಡಿಬಿಟ್ಟು ನೀನು ಅವ್ರ ಮೇಲೆ MS ಆಗಿತ್ತು, ನೀನು ಕಂಪ್ಲೇಂಟ್ ಮಾಡಬೇಡ, ಮಾಡಿದ್ರೆ ನನ್ನ ಡ್ಯೂಟಿ ಹೋಗುತ್ತೆ, ಲೈಫ್ ಸ್ಪಾಯ್ಲ್ ಆಗುತ್ತೆ, ನಾನು ಬಂದು ಮದುವೆ ಆಗಲೇ ಆಗ್ತೀನಿ ಅಂತ ಹೇಳಿದ್ರು ಸರ್. ಒಟ್ಟಾರೆ ಪ್ರೀತಿಸಿ ಮದುವೆಯಾಗಿ ಸುಖ ಸಂಸಾರ ಸಾಗಿಸಬೇಕಿದ್ದ ಜೋಡಿ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆ ಪಾಲಾಗಿದ್ದು ಮಾತ್ರ ವಿಪರ್ಯಾಸ. ಪೊಲೀಸ್ ಪೇದೆಯಾಗಿ ಜನಸಾಮಾನ್ಯರಿಗೆ ನ್ಯಾಯ ಹೇಳಬೇಕಿದ್ದ ವ್ಯಕ್ತಿ ಈಗ ಯುವತಿಗೆ ಮೋಸ ಮಾಡಿರುವ ಆರೋಪ ಹೊತ್ತಿದ್ದಾನೆ. ಆಸ್ಪತ್ರೆಗೆ SP ಕುಶಾಲ್ ಚೌಕ್ಸಿ ಭೇಟಿ ನೀಡಿದ್ದು ತನಿಖೆ ಮುಂದುವರಿಸಿದ್ದಾರೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಡವರಿಗೆ ಸೂರು ಕಲ್ಪಿಸೋ ಅನೇಕ ಯೋಜನೆಗಳನ್ನು ಸರ್ಕಾರಗಳು ಜಾರಿಗೆ ತಂದಿವೆ. ಆದರೆ ಅವು ಸಮರ್ಪಕವಾಗಿ ಅರ್ಹರಿಗೆ ತಲುಪಿಸಲು ಅಧಿಕಾರಿಗಳು ಮಾತ್ರ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಎಂಬುದಕ್ಕೆ ಈ ಸ್ಟೋರಿ ನಿದರ್ಶನವಾಗಿದೆ. ವಸತಿ ರಹಿತರಿಗೆ ವಸತಿ ಕಲ್ಪಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದು, ಮನೆ ಬಿದ್ದು 4 ವರ್ಷ ಕಳೆದರೂ ಮನೆ ನಿರ್ಮಿಸಿಕೊಡಲು ಅಧಿಕಾರಿಗಳು ಮುಂದಾಗಿಲ್ಲ. ಹಾಗಾದರೆ ವಸತಿ ರಹಿತನ ಸ್ಥಿತಿ ಏನು ಅನ್ನೋದನ್ನ ನೋಡಿ. ಆತ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮವೊಂದರ ನಿವಾಸಿ. ಪಿತ್ರಾರ್ಜಿತವಾಗಿ ಬಂದಿರೋ ಒಂದು ಸಣ್ಣ ಮನೆ, ಅದು ಅತಿಯಾಗಿ ಸುರಿದ ಮಳೆಗೆ ನೆಲಕ್ಕಚ್ಚಿದೆ. ಮನೆ ನಿರ್ಮಿಸಿಕೊಳ್ಳಲು ಶಕ್ತಿ ಇಲ್ಲದ ಆತ ಕಂಡವರ ಕಾಲಿಗೆ ಬಿದ್ದು ಮನೆ ಕೊಡಿಸಲು ಬೇಡಿಕೊಂಡ. ಚುನಾವಣೆಗಳ ವೇಳೆ ಈತನ ಜೋಪಡಿಗೆ ಬಂದ ನಾಯಕರು ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದರು. ಆದರೆ ಮನೆ ಬಿದ್ದು 4 ವರ್ಷ ಕಳೆದರೂ ಆತನಿಗೆ ಮನೆ ನಿರ್ಮಿಸಿಕೊಡುವ ಭರವಸೆ ಈಡೇರಿಸಿಲ್ಲ. ವರ್ಷಗಳು ಉರುಳಿದರೂ ಮನೆ ಮಾತ್ರ ಆಗಿಲ್ಲ. ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪೈಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆಲಿಗೇನಹಳ್ಳಿಯಲ್ಲಿ. ಗ್ರಾಮದ ನಿವಾಸಿ ವೆಂಕಟರಾಯಪ್ಪ ಎಂಬುವವರ ಮನೆ ಅತಿಯಾದ ಮಳೆಗೆ ಉರುಳಿ ಬಿದ್ದಿದೆ. ಹಾಗೆ ಮನೆ ಬಿದ್ದು ಬರೋಬ್ಬರಿ 5 ವರ್ಷ ಕಳೆದಿದ್ದು, 5 ವರ್ಷಗಳಿಂದ ಕಣ್ಣಿದ್ದು ಕುರುಡರಾಗಿರೋ ಗ್ರಾಮ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮನೆ ನಿರ್ಮಿಸಿ ಕೊಡದೆ ಈ ಕುಟುಂಬದವರನ್ನು ಬೀದಿ ಪಾಲು ಮಾಡಿರುವುದು ವಿಪರ್ಯಾಸ. ಈ
ಕುಟುಂಬದ ಸದಸ್ಯರು ಕುಸಿದ ಮನೆಯಲ್ಲಿಯೇ ಅಂಗೈಯಲ್ಲಿ ಜೀವ ಹಿಡಿದು ಬದುಕುತ್ತಿದ್ದಾರೆ. ಕುಸಿದ ಮನೆ ಕಂಡ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಇದರಿಂದ ಮನೆಯ ಜೊತೆಗೆ ಬೆಳಕು ಮಾಯವಾಗಿ ಕತ್ತಲಿನಲ್ಲಿಯೇ ಬದುಕುತ್ತಿದ್ದಾರೆ. ಪಕ್ಕದ ಮನೆಗೆ ಹೋಗಿ ಅಡಿಗೆ ಮಾಡಿಕೊಳ್ಳೋ ಸ್ಥಿತಿ ಅವರಿಗೆ ಎದುರಾಗಿದ್ದು, ಆಶ್ರಯ ಯೋಜನೆ ಅಡಿ ಮನೆ ಮಂಜೂರು ಮಾಡಿಕೊಡುವಂತೆ ಗ್ರಾಮ ಪಂಚಾಯಿತಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಪಂಚಾಯಿತಿಯವರ ನಿರ್ಲಕ್ಷ್ಯದಿಂದ ಅದು ಇಂದಿಗೂ ಈಡೇರಿಲ್ಲ. ಸಾಲ ಮಾಡಿ ಹೊಲದಲ್ಲಿ ಪಾಯ ಹಾಕಿ ಮನೆ ಮಂಜೂರಾತಿ ನೀಡಿ ಅಂತ ಪಂಚಾಯಿತಿ ಕದ ತಟ್ಟಿದ್ದು ಪ್ರಯೋಜನವಾಗಲಿಲ್ಲವಂತೆ. 10,000 ಲಂಚ ಪಡೆದ ಅಧಿಕಾರಿಗಳು ಸಹಾಯ ಮಾಡಿಲ್ಲ ಅಂತಾರೆ ವೆಂಕಟರಾಯಪ್ಪ. ಒಡವೆಗಳಿಲ್ಲ, ಹಸುಗಳಿಲ್ಲ, ಮಾರ್ಕೊಂಡು 2 ಕಡೆ ಪಾಯ ಹಾಕ್ಕೊಂಡು ನಿಂತಿದ್ದಾರೆ ಪಾಪ. ಇವಾಗ ಮಕ್ಕಳು ಸಹಿತ ಓದ್ಕೊಳ್ಳೋದಕ್ಕೆ ಸಹಿತ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ, ಕಟ್ಟಾಗೋಗಿದೆ. ಮಳೆ ಬಂದರೆ ಓದೋಕ್ಕೂ ಭಯ, ಇರೋಕ್ಕೂ ಭಯ, ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಭಯ, ಮಲಗೋಕ್ಕೂ ಭಯ. ಅವ್ರಿಗೆ ಭಾಳ ಹದಗೆಟ್ಟು ಹೋಗಿದೆ ಅವ್ರ ಪರಿಸ್ಥಿತಿ. ಅಕಸ್ಮಾತ್ವಾಗಿ ಏನಾದರೂ ಮನೆಗಿನ ಬಿದ್ದೋಗ್ಬಿಟ್ಟು ಅವ್ರು ಸತ್ತರೆ ಯಾರು ಹೊಣೆಗಾರರು ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ. ಗ್ರಾಮಸ್ಥರು ಎಲ್ಲ ಎಷ್ಟು ಹೇಳಿದ್ರು, ಎಷ್ಟು ಕೇಳ್ಕೊಂಡ್ರು, ಇವ್ರು ಒಬ್ಬರು ಕಿವಿ ಕೊಟ್ಟಿಲ್ಲ. ಆದರೆ ನೀವೇ ದಯವಿಟ್ಟು ಮಾಧ್ಯಮದವರು ದಯವಿಟ್ಟು ಇದಕ್ಕೊಂದು ಆ ಬಡ ಮಕ್ಕಳಿಗೆ, ಆ ಅಜ್ಜಿಗೆ ಉಳಿಸ್ಬೇಕಂದ್ರೆ ತಾವೇ ಅಂತ ನಾವು ನಂಬಿದ್ದೀವಿ. ಊರಿನವರು ನಂಬಿದ್ದಾರೆ, ಅವ್ರ ಮನೆಯವರು ನಂಬಿದ್ದಾರೆ. ದಯವಿಟ್ಟು ಇದನ್ನೊಂದು ನೀವು ಪಬ್ಲಿಕ್ ಮಾಡಿ ಒಂದು ಇದು ಮಾಡಿಕೊಡಿ ಅಂತ ಮಾಡ್ಕೊಡ್ತೀರಂತ ನನಗೊಂದು ನಂಬಿಕೆ ಇದೆ. ನಾನು ಆ ಊರಿನಿಂದ ಈ ಊರಿಗೆ ಬಂದಿದ್ದಕ್ಕೆ, ನಾನು ಒಬ್ಬ ರೈತ ಸಂಘ ಅಧ್ಯಕ್ಷನಾಗಿದ್ದಕ್ಕೆ, ನನ್ನ ವಿಷಯ ತಿಳಿದಿದ್ದಕ್ಕೆ 10,000 ಕಳ್ಕೊಂಡಿದಾರ, 5,000 ಕಳ್ಕೊಂಡಿರ, ಅದು ಹೋಗಲಿ. ಆದರೆ ಒಡವೆ ಇಲ್ಲ, ಹಸುಗಳು ಇಲ್ಲ. ಇವಾಗ ಸದ್ಯಕ್ಕೆ 2 ಕಡೆ 3 ಲಕ್ಷ ರೂಪಾಯಿ ಖರ್ಚು ಮಾಡಿಸಿ ನಾಳೆ ಬರುತ್ತೆ, ಪ್ರೋಸೆಸ್ ಮಾಡಿದ್ದೀವಿ. ಯಾವಾಗ ಬರುತ್ತೆ ಕಾಯಿ ಅಂದರೆ ಅವ್ರು ಎಲ್ಲಿ ಹೋಗ್ಬೇಕು, ಕಾಯ್ಬೇಕಾ ಸಾಯ್ಬೇಕಾ ಅದೊಂದು ಗೊತ್ತಾಗ್ತಿಲ್ಲ. ಅದು ಹೊಣೆಗಾರರು ಯಾರು ಅಂತ ಪಂಚಾಯತಿ ನಮ್ಮ ಶಾಸಕರಾಗಲಿ ದಯವಿಟ್ಟು ಶಾಸಕ ಗಮನಕ್ಕೆ ಹೋಗಲಿ. ದಯವಿಟ್ಟು ನಮ್ಮ ಶಾಸಕರು ಇವಾಗಲಾದ್ರು ಎಚ್ಚೆತ್ತುಕೊಂಡು, ನಮ್ಮ ಸಂಸದರು ಡಾಕ್ಟ್ರು ಎಲ್ಲರೂ ಎಚ್ಚೆತ್ಕೊಂಡು ಒಂದು ಹಳ್ಳಿ ಕಡೆ ಇದು ಗಮನ ಇಟ್ಟು ನೋಡಬೇಕು ಅಂತ ಮನೆಗೆ ನಾವು ಕೈ ಮುಗಿದು ಕಿವೇಡ್ಕೊಂತೀವಿ ಸರ್. ಇಷ್ಟೆಲ್ಲ ಸಮಸ್ಯೆ ಹೊತ್ತು ಸ್ಥಳೀಯವಾಗಿ ಆಯ್ಕೆಯಾದ ಶಾಸಕ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಎಲ್ಲ ಸರ್ಕಾರಿ ಕಚೇರಿಗಳ ಬಳಿ ಬಡ ಕುಟುಂಬ ಅಲೆದು ಸುಸ್ತಾಗಿದ್ದಾರೆ. ಯಾರೊಬ್ಬರೂ ಇವರ ಬೆನ್ನಿಗೆ ನಿಂತಿಲ್ಲ. ಇನ್ನಾದರೂ ಸಂಬಂಧಪಟ್ಟವರು ಈ ಅನ್ಯಾಯ ಸರಿಪಡಿಸಲು ಮುಂದಾಗಬೇಕಿದೆ. ಈ ವೃದ್ಧ ದಂಪತಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕಿದೆ. ಆದರೆ ಜಡ್ಡುಗಟ್ಟಿದ ವ್ಯವಸ್ಥೆಯಲ್ಲಿ ಅದು ನೆರವೇರಲಿದೆಯಾ ಗೊತ್ತಿಲ್ಲ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ರಾಮಾಭಿವೃದ್ಧಿಯೇ ದೇಶಾಭಿವೃದ್ಧಿ ಎನ್ನುವಂತೆ ದೇಶದಲ್ಲಿ ಉತ್ತಮ ಆಡಳಿತ ನಡೆಯಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಪರಿಣಾಮಕಾರಿ ಮತ್ತು ಪ್ರಾಮಾಣಿಕ ಆಡಳಿತ ನಡೆಸಬೇಕು ಎಂದು ಶಿಕ್ಷಣ ಸಮನ್ವಯಾಧಿಕಾರಿ R. ವೆಂಕಟರಾಮ್ ತಿಳಿಸಿದರು. ಗ್ರಾಮಾಭಿವೃದ್ಧಿಯೇ ದೇಶಾಭಿವೃದ್ಧಿ ಎನ್ನುವಂತೆ ದೇಶದಲ್ಲಿ ಉತ್ತಮ ಆಡಳಿತ ನಡೆಯಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಪರಿಣಾಮಕಾರಿ ಮತ್ತು ಪ್ರಾಮಾಣಿಕ ಆಡಳಿತ ನಡೆಸಬೇಕು ಎಂದು ಶಿಕ್ಷಣ ಸಮನ್ವಯ ಅಧಿಕಾರಿ R. ವೆಂಕಟರಾಮ್ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಅನಕ್ಷರಸ್ಥ ಚುನಾಯಿತ ಪ್ರತಿನಿಧಿಗಳಿಗೆ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಸಾಕ್ಷರತಾ ಬೋಧಕರ ಮತ್ತು ಅರಿವು ಮೇಲ್ವಿಚಾರಕರ ತರಬೇತಿಯನ್ನು ಆಗಸ್ಟ್ 26ರಿಂದ 31ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ವೆಂಕಟರಾಮ್, ಅಂಬೇಡ್ಕರ್ ಅವರು ದೇಶದ ಪ್ರತಿ ಪ್ರಜೆಯನ್ನು ಗಮನದಲ್ಲಿಟ್ಟುಕೊಂಡು ಸಮಗ್ರ ಅಭಿವೃದ್ಧಿಗೆ ಅನುಕೂಲವಾಗುವ ಸಂವಿಧಾನ ನೀಡಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತದಲ್ಲಿ ಎಲ್ಲರಿಗೂ ಅವಕಾಶ ಕಲ್ಪಿಸಿದ್ದು, ಅನಕ್ಷರಸ್ಥರು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಲಾಗಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚುನಾಯಿತರಾದವರನ್ನು ಸಾಕ್ಷರನ್ನಾಗಿಸಲು ತರಬೇತಿಗೊಳಿಸಲಾಗುತ್ತಿದೆ. ಇದರ ಸದುಪಯೋಗ ಪಡೆಯಬೇಕು. ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ವ್ಯಾವಹಾರಿಕ, ಆಡಳಿತಾತ್ಮಕ ಪತ್ರಗಳನ್ನು ಓದಲು, ಮಾಹಿತಿ ತಿಳಿಯಲು ಕನಿಷ್ಠ ಮಟ್ಟದ ಸಾಕ್ಷರತೆ ಪಡೆಯಬೇಕೆಂದು ತಿಳಿಸಿದರು. ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸದಸ್ಯರು ಅಂದ ತಕ್ಷಣವೇ ಅವ್ರದ್ದೇ ಆದಂತಹ ಜವಾಬ್ದಾರಿಗಳಿರ್ತದೆ, ಅವ್ರದ್ದೇ ಆದಂತಹ ಪ್ರಾಮುಖ್ಯತೆ ಇರುತ್ತದೆ. ಬಟ್ ಅದನ್ನು ಅರ್ಥಕೊಳ್ಳುವಲ್ಲಿ ನೀವು ಯಶಸ್ವಿ ಆಗಬೇಕು. ಯಾಕೆ ಅಂತಂದರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ನೀಡಿರುವಂತಹ ಸಂವಿಧಾನದಲ್ಲಿ ಬಡವರ, ನಿರ್ಗತಿಕರ ಮತ್ತು ಗ್ರಾಮೀಣ ಪ್ರದೇಶದ ಮಹಿಳೆಯರ, ವೃದ್ಧರ
ಮುಖ್ಯವಾಗಿ ಶಾಲೆಗಳು ಮತ್ತು ಶಾಲೆ ಆಸ್ಪತ್ರೆಗಳಿಗೆ ಸಂಬಂಧಿಸಿದ ಸಾಕಷ್ಟು ಸಮಸ್ಯೆಗಳಿರ್ತವೆ. ಅವನ್ನ ತಿಳ್ಕೊಳ್ಳುವಂತಹ ಒಂದು ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ತಿಳ್ಕೊಳ್ಳೋದ್ರ ಜೊತೆಗೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ಕಂಡ್ಕೋಬೇಕಾದ್ರೆ ನೀವೇನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಬುಕ್ಸನ್ನು ಓದಬೇಕು ಅಂತಂದ್ರೆ ನಿಮ್ಗೆ ಅಕ್ಷರ ಜ್ಞಾನವನ್ನ ಓದೋದು ಬರೆಯೋದು ತಿಳಿದಿರಬೇಕು. ಲೆಟರ್ಗಳನ್ನ ಇಲಾಖೆಯಿಂದ ಬರುವಂತಹ ಜ್ಞಾಪನಗಳನ್ನ ಓದೋಷ್ಟಾದ್ರೂ ನೀವು ತಿಳ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ದಿ ಬ್ಯೂಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಲೈಸ್ ಇನ್ ಇಟ್ಸ್ ಇಂಪ್ಲಿಮೆಂಟೇಷನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಮ ಕೊಟ್ಟಿರುವಂತಹ ಸಂವಿಧಾನ ತುಂಬಾ ಅರ್ಥಪೂರ್ಣವಾಗಿದೆ, ಅರ್ಥಗರ್ಭಿತವಾಗಿದೆ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಎಲ್ಲೋ ಎಡುತ್ತಾ ಇದ್ದೀವಿ. ಎಡುತ್ತಾ ಇರೋದ್ರಿಂದ ಇವತ್ತು ಇನ್ನೂ ಸಹ ಅನಕ್ಷರಸ್ಥರಿದ್ದಾರೆ, ಬಡವರಿದ್ದಾರೆ, ಅನಾರೋಗ್ಯಕ್ಕೆ ಒಳಪಟ್ಟಿರುವಂತಹವರಿದ್ದಾರೆ, ವೃದ್ಧರಿಗೆ ಬೇಕಾಗಿರುವಂತಹ ಅನುಕೂಲಗಳು ಸಿಗ್ತಾ ಇಲ್ಲ. ಸಂವಿಧಾನವನ್ನು 100% ನಾವು ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ನಮ್ಮಲ್ಲಿ ಇರುವಂತಹ ಈ ಅನಕ್ಷರತೆ ಆಗಲಿ, ಜಾತಿ ಪದ್ಧತಿ ಆಗಲಿ, ಮೂಢನಂಬಿಕೆಗಳಾಗಲಿ ಯಾವುದೂ ಇರೋದಿಲ್ಲ. ಅಷ್ಟೊಂದು ಅರ್ಥಗರ್ಭಿತವಾಗಿ ಸಮಗ್ರವಾಗಿ ನಮಗೆ ಕಾನ್ಸ್ಟಿಟ್ಯೂಷನ್ ಅನ್ನು ಕೊಟ್ಟೋಗಿರುವಂತಹ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಬೇಕು ಅಂತಂದ್ರೆ ನೀವೆಲ್ಲರೂ ಸಹ ಇವತ್ತು ಕೆಲಸ ಮಾಡಬೇಕು. ಇದೇ ವೇಳೆ ಸಾಕ್ಷರತಾ ಇಲಾಖೆ ವಿಕೇಂದ್ರೀಕೃತ ಸಂಯೋಜಕ ಮಾರುತಿ ಪ್ರಸಾದ್ ಮಾತನಾಡಿ, ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರಗಳಿಂದ ಯಾವ ಯೋಜನೆಗಳಿಂದ ಎಷ್ಟೆಷ್ಟು ಅನುದಾನ ದೊರೆಯುತ್ತಿದೆ, ಅದರ ಫಲಾನುಭವಿಗಳು ಯಾರು, ಸಮರ್ಪಕ ರೀತಿಯಲ್ಲಿ ಯೋಜನೆಗಳ ಅನುಷ್ಠಾನ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಮಾಹಿತಿ ತಿಳಿಸಲು ವಿದ್ಯಾಭ್ಯಾಸ ಮುಖ್ಯವಾಗಿದೆ. ಅಲ್ಲದೆ ಜವಾಬ್ದಾರಿಗಳನ್ನು ಮತ್ತು ಜನಪ್ರತಿನಿಧಿಯಾಗಿ ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಶಿಕ್ಷಣ ಪಡೆಯಬೇಕು. ಇದಕ್ಕೆ ಯಾವುದೇ ವಯಸ್ಸಿನ ಮುಜುಗರ ಪಡೆಯಬಾರದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಾಕ್ಷರತೆ ಶಿವಪ್ಪ, ಗ್ರಂಥಪಾಲಕ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕೆಸರಿನ ಗದ್ದೆಯಲ್ಲಿ ಟ್ರ್ಯಾಕ್ಟರ್ ಕೆಳಗೆ ಸಿಕ್ಕಿಕೊಂಡು ರೈತನೊಬ್ಬ ಮೃತಪಟ್ಟಿರುವ ಘಟನೆ ಚೇಳೂರು ತಾಲೂಕಿನ ಚಾಕುಬೈಲು ಸಮೀಪದ ದಿಗವ ಪ್ಯಾಯಲಪಲ್ಲಿಯಲ್ಲಿ ನಡೆದಿದೆ. ಪ್ರಗತಿಪರ ರೈತ 48 ವರ್ಷದ ಶಂಕರ್ ರೆಡ್ಡಿ ಮೃತಪಟ್ಟ ರೈತ ಎಂದು ತಿಳಿದು ಬಂದಿದೆ. ಭತ್ತ ಬೆಳೆಯಲು ಜಮೀನು ಸಮತಟ್ಟು ಮಾಡಿ ನೀರು ಬಿಟ್ಟಿದ್ದ ಕೆಸರಿನ ಗದ್ದೆಯಲ್ಲಿ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡುತ್ತಿದ್ದಾಗ ಕೆಸರಿನಲ್ಲಿ ಟ್ರ್ಯಾಕ್ಟರ್ ಸಿಕ್ಕಿ ಹಾಕಿಕೊಂಡಿದೆ. ಇದನ್ನು ತೆಗೆಯಲು ಹರಸಾಹಸ ಮಾಡಿ ಹೊರತೆಗೆಯುವಾಗ ಟ್ರ್ಯಾಕ್ಟರ್ ತಿರುವಿ ರೈತನ ಮೇಲೆ ಬಿದ್ದ ಪರಿಣಾಮ ರೈತ ಕೆಸರಿನಲ್ಲೇ ಹೂತು ಹೋಗಿದ್ದಾರೆ. ಇದನ್ನು ನೋಡಿದ ಮಕ್ಕಳು ಕೂಗಿಕೊಂಡಾಗ ಅಕ್ಕಪಕ್ಕದ ರೈತರು ಓಡಿ ಬಂದು ಹೊರತೆಗೆಯಲು ಆಗದೆ JCB ಯಂತ್ರ ಕರೆಯಿಸಿ ಹೊರತೆಗೆದಿದ್ದಾದರೂ ಅಷ್ಟೊತ್ತಿಗಾಗಲೇ ರೈತ ಮೃತಪಟ್ಟಿದ್ದಾರೆ. ವಿಷಯ ತಿಳಿದ ಚೇಳೂರು ತಹಸೀಲ್ದಾರ್ AV ಶ್ರೀನಿವಾಸುಲು ನಾಯ್ಡು, ಪ್ರಭಾರಿ ಉಪ ತಹಸೀಲ್ದಾರ್ MN ಈಶ್ವರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚೇಳೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಭತ್ತದ ಬೆಳೆ ಬೆಳೆಯಲು ಜಮೀನು ಹದ ಮಾಡಿ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡ ರೈತ ಅಕಾಲಿಕ ದುರ್ಮರಣಕ್ಕೆ ಈಡಾಗಿದ್ದು, ಈ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕೆಂದು ಸ್ಥಳೀಯ ರೈತರು, ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. CS ವೆಂಕಟೇಶ್, CTV ನ್ಯೂಸ್, ಚೇಳೂರು. ಕ್ಯಾಪ್ಟನ್ ಫರಾನ್ ಖಾನ್ ಅವರು ತುಮಕೂರು ಜಿಲ್ಲೆಗೆ ಹೆಮ್ಮೆಯಾಗಿದ್ದು ಶಿರಾ ತಾಲೂಕಿಗೆ ಇನ್ನಷ್ಟು ಕೀರ್ತಿ ತಂದಿದ್ದಾರೆ. ಜಿಲ್ಲೆಗೆ ಮೊದಲ ಅಂತಾರಾಷ್ಟ್ರೀಯ ವಿಮಾನದ ಪೈಲಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವುದು ಇಡೀ ಜಿಲ್ಲೆ ಹೆಮ್ಮೆ ಪಡುವ ವಿಷಯವಾಗಿದೆ. ತುಮಕೂರು ಜಿಲ್ಲೆಯ ಶಿರಾ ನಗರದ ಉಪ್ಕಾರ್ ಗ್ರೂಪ್ ಮಾಲೀಕ ಖಾಸಿಂ ಖಾನ್ ಪುತ್ರ ಫರಾನ್ ಖಾನ್, ಕೆಪಿಸಿಸಿ ಅಲ್ಪಸಂಖ್ಯಾತರ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ಲಾ ಖಾನ್ ಅವರ ಸಹೋದರ ಫರಾನ್ ಖಾನ್ ಇದೀಗ ಪೈಲಟ್ ಆಗಿದ್ದು, ಅವರು ತುಮಕೂರು ಜಿಲ್ಲೆಗೆ ಪ್ರಥಮ ಇಂಟರ್ನ್ಯಾಷನಲ್ ಪೈಲಟ್ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಫರಾನ್ ಖಾನ್ ಅವರು ಮೊದಲು ಡೊಮೆಸ್ಟಿಕ್ ಟ್ರೈನಿಂಗ್ ಮಾಡಿ ನಂತರ ಏರ್ ಇಂಡಿಯಾ ಪೈಲಟ್ ಆಗಿದ್ದಾರೆ. ಬೆಂಗಳೂರು ಟು ಅಬುಧಾಬಿಗೆ ವಿಮಾನ ಆಪರೇಟ್ ಮಾಡಿದ ನಂತರ ತಮ್ಮ ಹುಟ್ಟೂರಾದ ಶಿರಾ ನಗರದ ತಮ್ಮ ನಿವಾಸಕ್ಕೆ ಬಂದು ತಂದೆ ತಾಯಿ ಹಾಗೂ ಒಡ ಹುಟ್ಟಿದವರ ಆಶೀರ್ವಾದ ಪಡೆದರು. ಈ ವೇಳೆ ಮಾತನಾಡಿದ ಅವರು, ತಮ್ಮ ಸಂತಸದ ಕ್ಷಣಗಳನ್ನು ತನ್ನ ಕುಟುಂಬದ ಜೊತೆ ಹಂಚಿಕೊಳ್ಳಲು ಬಂದಿರುವುದಾಗಿ ತಮಗೆ ಸ್ಫೂರ್ತಿ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರು ಎಂದು ಪೈಲಟ್ ಫರಾನ್ ಖಾನ್ ತಿಳಿಸಿದರು. ಈಗ ಫಸ್ಟ್ ಫ್ಲೈಟ್ ದುಬೈಗೆ ಆಪರೇಟ್ ಮಾಡಿದೆ. ಅದರಿಂದ ಅದು ಮುಗಿಸ್ಬಿಟ್ಟ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ತಂದೆ ಅವ್ರನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ತಗೋಬೇಕಿತ್ತು. ಈ ನನ್ನ ಕೆಲಸಕ್ಕೆ ಒಂದು ಶಕ್ತಿಯನ್ನು ತುಂಬಿ ನನ್ನ ಜೀವನ ಪರ್ಯಂತಾಗಿ ನನಗೆ ಆಶೀರ್ವಾದ ಮಾಡಿ ನಾನು ಎಷ್ಟು ದಿವಸ ಇದರಲ್ಲಿ ಮಾಡ್ತೀನಿ. ಈ ನನ್ನ ಕನಸು ನೆನಸಾಗಿದೆ ಇವತ್ತು.
ಅದಕ್ಕೆ ಅದು ಸಕ್ಸಸ್ಫುಲ್ ಆಗಿ ಫ್ಲೈಟ್ ಮುಗಿದ ತಕ್ಷಣ ಬಂದು ಅವ್ರನ್ನ ಭೇಟಿ ಮಾಡಿ ಅವ್ರ ಆಶೀರ್ವಾದ ತೊಗೊಳ್ಬೇಕಂತಾನೆ ಹುಟ್ಟಿದ ಮನೆಗೆ ವಾಪಸ್ ಬಂದು ನಾನು ಅವ್ರನ್ನ ಭೇಟಿ ಮಾಡಿ ತಮ್ಮ ಕನಸು ನನಸು ಮಾಡಿದವರು ತಂದೆ ತಾಯಿ. ಎಂದಿಗೂ ನನ್ನ ಕುಟುಂಬಕ್ಕೆ ಚಿರಋಣಿ ಎಂದು ಕ್ಯಾಪ್ಟನ್ ಫರಾನ್ ಖಾನ್ ತಿಳಿಸಿದರು. ಇಸ್ಮಾಯಿಲ್ ಜಬೀವುಲ್ಲಾ, ಸಿಟಿವಿ ನ್ಯೂಸ್, ಶಿರಾ. ನಂಜನಗೂಡು ತಾಲೂಕು ಹೊರಳವಾಡಿ ಗ್ರಾಮಸ್ಥರು ಗ್ರಾಮದ ಅಭಿವೃದ್ಧಿ ಮತ್ತು ಇತರೆ ಮೂಲಸೌಕರ್ಯ ಒದಗಿಸುವಂತೆ ಹಲವು ದಿನಗಳ ಬೇಡಿಕೆ ಇತ್ತು. ತಾಲೂಕು ಆಡಳಿತವಾಗಲಿ ಜಿಲ್ಲಾಡಳಿತವಾಗಲಿ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿರಲಿಲ್ಲ. ಅನ್ಯ ಮಾರ್ಗ ಕಾಣದ ಗ್ರಾಮಸ್ಥರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಿದ್ರು. ಮನವಿಗೆ ಸ್ಪಂದಿಸಿದ ಆಯೋಗ ಕೂಡಲೇ ಗ್ರಾಮಕ್ಕೆ ಅಗತ್ಯವಿರುವ ಮೂಲಸೌಕರ್ಯ ಒದಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದೆ. ನಂಜನಗೂಡು ತಾಲೂಕು ಹೊರಳವಾಡಿ ಗ್ರಾಮಸ್ಥರು ಗ್ರಾಮದ ಅಭಿವೃದ್ಧಿ ಮತ್ತು ಇತರೆ ಮೂಲಸೌಕರ್ಯ ಒದಗಿಸುವಂತೆ ಹಲವು ದಿನಗಳ ಬೇಡಿಕೆ ಇತ್ತು. ತಾಲೂಕು ಆಡಳಿತವಾಗಲಿ ಜಿಲ್ಲಾಡಳಿತವಾಗಲಿ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿರಲಿಲ್ಲ. ಅನ್ಯ ಮಾರ್ಗ ಕಾಣದ ಗ್ರಾಮಸ್ಥರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಿದ್ದರು. ಮನವಿಗೆ ಸ್ಪಂದಿಸಿದ ಆಯೋಗ ಕೂಡಲೇ ಗ್ರಾಮಕ್ಕೆ ಅಗತ್ಯವಿರುವ ಮೂಲಸೌಕರ್ಯ ಒದಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದೆ. ಜಿಲ್ಲಾಡಳಿತವು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಪತ್ರ ಬರೆದು ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ. ವಿಪರ್ಯಾಸ ಎಂದರೆ ಆಯೋಗ ಸೂಚನೆ ನೀಡಿ 4 ತಿಂಗಳು ಕಳೆದರೂ ಯಾವೊಂದು ಅನುಷ್ಠಾನವಾಗಿಲ್ಲ. ಇದೀಗ ಗ್ರಾಮಸ್ಥರು ಪ್ರತಿಭಟನೆ ಹಾದಿ ಹಿಡಿಯಲು ನಿರ್ಧರಿಸಿದ್ದಾರೆ. ಹೊರಳವಾಡಿಯ ಬಸ್ ತಂಗುದಾಣ ಶಿಥಿಲವಾಗಿದೆ. ಹೊರಳವಾಡಿ ಗ್ರಾಮದಿಂದ ಮುಖ್ಯದ್ವಾರದವರೆಗೆ ಸಾರ್ವಜನಿಕ ವಿದ್ಯುತ್ ದೀಪ ಅಳವಡಿಸಲಾಗುವುದು. ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡಕ್ಕೆ ಕಾಯಕಲ್ಪ ಒದಗಿಸುವುದು ಸೇರಿದಂತೆ ಹಲವು ಸೌಕರ್ಯಗಳನ್ನು ಒದಗಿಸುವಂತೆ ಹೋರಾಟ ನಡೆಸಿದ್ರು. ಈ ಸಂಬಂಧ ಜಿಲ್ಲಾಡಳಿತವಾಗಲಿ ತಾಲೂಕು ಆಡಳಿತವಾಗಲಿ ಕ್ಯಾರೆ ಎಂದಿರಲಿಲ್ಲ. ಹೀಗಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಜಗದೀಶ್ ಎಂಬುವವರು ಮನವಿ ಸಲ್ಲಿಸಿದ್ರು. ಇಲಾಖೆಯವರೆಗೂ ಸಹ ಮನವಿ ಮಾಡಿದ್ದೀನಿ. PWD ಇಲಾಖೆಯವರು ಏನು ಹೇಳಿದ್ದಾರೆ ಅಂತಂದ್ರೆ, ಅವರು ನಮಗೆ ಇದು ವ್ಯಾಪ್ತಿ ಬರಲ್ಲ, ಇದು ಬಂದು ನಿಮಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತದೆ, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಬೇಕು ಅಂತಕ್ಕಂಥದ್ದನ್ನ ಅವರು ಸಹ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ RDPR ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಅವ್ರಿಗೂ AWE ಅವ್ರಿಗೂ ಸಹ ವೆಂಕಟೇಶ್ ಸರ್ ಅವ್ರಿಗೂ ನಾನು ಇದ್ರ ಬಗ್ಗೆ ಮಾಹಿತಿಗೆ ಗಮನಕ್ಕೆ ತಂದೆ. ಆದರೆ ಅವರು ಸಹ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ಬಂದ್ಬಿಟ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥದ್ದು, ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ನಾವು ಅವ್ರಿಗೂ ಇನ್ನೊಂದು ನಿಲ್ದಾಣ, ಈ ಬಸ್ ನಿಲ್ದಾಣ ಹೊರಳವಾಡಿ ಬಸ್ ನಿಲ್ದಾಣ ಗ್ರಾಮ ಪಂಚಾಯತಿಗೆ ಬರ್ತಾ ಇರ್ತಕ್ಕಂಥ ಒಂದು ಬಸ್ ನಿಲ್ದಾಣ ಆಗಿರೋದ್ರಿಂದ ಇದನ್ನ ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಮತ್ತೆ ನಾವು ಡೈರೆಕ್ಷನ್ ಕೊಡ್ತೀವಿ, ಇದಕ್ಕೆ ಇವ್ರಿಗೂ ಒಂದು ಮನವಿ ಮಾಡ್ತೀವಿ ನಾವು ಅಂತ ಹೇಳಿ ಅವರು ಸಹ ಹೇಳ್ತಾ ಇದ್ದಾರೆ. ಆದ್ರಿಂದ ದಯಮಾಡಿ ಇದ್ರ ಬಗ್ಗೆ ಎಚ್ಚೆತ್ತು ಶೀಘ್ರದಲ್ಲೇ ಇದರ ಸಮಸ್ಯೆಯನ್ನ ಒಂದು ಬಗೆಹರಿಸ್ಕೊಡ್ಬೇಕು. ಬಗೆಹರಿಸಲಿಲ್ಲ ಅನ್ನೋದು ಬತ್ತು ಅನ್ನೋದಾಯ್ತು ಅಂದ್ರೆ ನಾವು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನ ಮುಂದುವರೆದು ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಎಲ್ಲ ಸಮಾಜದವರು ಸೇರ್ಕೊಂಡು ನಾವು ಪ್ರತಿಭಟನೆ ಕೂರ್ತೀವಿ, ಮತ್ತೆ ಪಂಚಾಯತಿನ ನಾವು ಮುತ್ತಿಗೆ ಹಾಕ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅರ್ಜಿ ಪುರಸ್ಕರಿಸಿದ ಆಯೋಗ 4 ತಿಂಗಳ ಹಿಂದೆ ಜಿಲ್ಲಾಡಳಿತಕ್ಕೆ ಪತ್ರ ಬರೆದು ಮೂಲ ಸೌಕರ್ಯ ಒದಗಿಸುವಂತೆ ಸೂಚನೆ ನೀಡಿದೆ. ಆಯೋಗದ ಸೂಚನೆಯನ್ನು ಲೆಕ್ಕಿಸದೆ ಅಧಿಕಾರಿಗಳು ಉಡಾಫೆ ವರ್ತನೆ ಪ್ರದರ್ಶಿಸಿದ್ದಾರೆಂದು ಆರೋಪಿಸಿರುವ ಜಗದೀಶ್ ಮುಂದಿನ ಹೆಜ್ಜೆ ಪ್ರತಿಭಟನೆ ಎಂದು ಎಚ್ಚರಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303.
ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ತುರುವೇಕೆರೆ ತಾಲೂಕಿನ ಲೋಕಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತುರುವೇಕೆರೆ ಬಡಾವಣೆ, ಲೋಕಮ್ಮನಹಳ್ಳಿ, ಗೊಲ್ಲರಹಟ್ಟಿ, ಮಂತ್ರಿಕೇನಹಳ್ಳಿ, ಕಲ್ಲಹಳ್ಳಿ ಹಾಗೂ ಬಾಣಸಂದ್ರ ಗ್ರಾಮ ಪಂಚಾಯಿತಿಯ ಹುಳಿಸಂದ್ರ ಗ್ರಾಮದಲ್ಲಿ ಸುಮಾರು 1.5 ಕೋಟಿ ರುಗಳ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಗಂಗೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಶಾಸಕ ಎಂಟಿ ಕೃಷ್ಣಪ್ಪ ನೆರವೇರಿಸಿದರು. 7 ಗ್ರಾಮಗಳಿಗೆ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಕೈಗೆತ್ತಿಕೊಂಡಿದ್ದು ಇಂದು ಭೂಮಿ ಪೂಜೆ ನೆರವೇರಿಸಲಾಗಿದೆ. ಉಳಿದ ಗ್ರಾಮಗಳಿಗೆ ಶೀಘ್ರದಲ್ಲಿಯೇ ಕಾಮಗಾರಿ ಆರಂಭಿಸಲಾಗುವುದು ಎಂದು ಶಾಸಕರು ಹೇಳಿದರು. ತಾಲೂಕಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತವೆ. ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ನಡೆಸಬೇಕೆಂದು ತಾಕೀತು ಮಾಡಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸದಸ್ಯತ್ವ ಅಭಿಯಾನ ಬುಕ್ ತುಂಬಲು ಮಾತ್ರ ಸೀಮಿತವಾಗದೆ ಪಕ್ಷದ ತತ್ವ ಸಿದ್ಧಾಂತ ಅರಿತವರಿಂದ ಮಾಡಿಸಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಲಹೆ. ಸೆಪ್ಟೆಂಬರ್ 1ರಿಂದ ಆರಂಭವಾಗಲಿರುವ ಬಿಜೆಪಿ ಸದಸ್ಯತ್ವ ಅಭಿಯಾನ. ಮುಂದುವರಿದ ಚಿಕ್ಕಪೈಲಗುರ್ಕಿ ರಾಜಕಾಲುವೆ ಸಮಸ್ಯೆ. ಕಾಲುವೆ ಮಾಡದಿದ್ದರೆ ರೈತರ ತೋಟಗಳಿಗೆ ನೀರು ನುಗ್ಗಿ ಬೆಳೆ ನಾಶ. ಕಾಲುವೆ ಮಾಡಿದರೆ ರೈತರ ಬೆಳೆಗಳು ನಾಶ. ರೈತರ ವಿರೋಧದ ನಡುವೆಯೂ ರಾಜಕಾಲುವೆ ತೆರವು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೆಜೆಟೆಡ್ ಪ್ರೊಬೇಷನರ್ಸ್ ಪರೀಕ್ಷೆ ಯಶಸ್ವಿ. ಒಟ್ಟು 384 ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ. ಚಿಕ್ಕಬಳ್ಳಾಪುರದ 13 ಕೇಂದ್ರಗಳಲ್ಲಿ ಅಧಿಕಾರಿಗಳ ಕಣ್ಗಾವಲಿನಲ್ಲಿ ನಡೆದ ಪರೀಕ್ಷೆ. ಚಿಂತಾಮಣಿಯಲ್ಲಿ ಸರ್ಕಾರಿ ನೌಕರರ ಪ್ರತಿಭಟನೆ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವರ್ತನೆಗೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಸರ್ಕಾರಿ ನೌಕರರ ಆಕ್ರೋಶ. ಮಾಜಿ ಶಾಸಕರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.